ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಡಿಮೆ ಆದರೂ ಕೂಡ ಅದರ ಆತಂಕ ಅಥವಾ ಅದರ ಪರಿಣಾಮ ಇನ್ನೂ ಕೂಡ ನಿಂತಂತೆ ಕಾಣ್ತಾ ಇಲ್ಲ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಿಮಾನ್ಸ್ ಅವರು ನಡೆಸಿರುವಂಥ ಒಂದು ಸಂಶೋಧನೆ. ಇದರಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗಿದೆ. ಹಾಗಾದ್ರೆ ಆ ವಿಚಾರ ಏನು? ಇದರಿಂದ ಜನ ಆತಂಕ ಪಡುವಂತ ಅಗತ್ಯ ಇದೆಯಾ ಎನ್ನುವುದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಹುಟ್ಟಿಕೊಳ್ತಾ ಇದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಕೋವಿಡ್ ಕಂಟಕ ನರಮಂಡಲ ಸಮಸ್ಯೆ. ನಾವೆಲ್ಲರೂ ಈಗ ಕೊರೋನಾವನ್ನು ಮರೆತು ಬದುಕುವಂತ ಕಾಲಘಟ್ಟದಲ್ಲಿ ಇದ್ದೀವಿ. ಆದರೆ ಅದರ ಸಮಸ್ಯೆ ಕಮ್ಮಿ ಆಯ್ತಾ? ಹಾಗಾದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ, ಕೋವಿಡ್ ಮುಗಿದರೂ ಕೂಡ ತೀರ್ತಾ ಇಲ್ಲ ಸಮಸ್ಯೆ. ಕೋವಿಡ್ ಲಸಿಕೆಯಿಂದ ನರಮಂಡಲಕ್ಕೆ ಸಮಸ್ಯೆ ಅಂತೇಳಿ ವರದಿ ಹೇಳ್ತಾ ಇದೆ. ಹಾಗಾದ್ರೆ ಯಾವುದು ಈ ವರದಿ? ಆತಂಕ, ನಿರಾಸಕ್ತಿ, ನೆನಪಿನ ಶಕ್ತಿ ಲಕ್ಷಣಗಳು, ಹಾಗೆಯೇ ಒಂದಷ್ಟು ವಿಚಾರಗಳನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಕೋವಿಡ್ ಮುಗಿದರೂ ಹಲವು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಕೋವಿಡ್ ಲಸಿಕೆಯಿಂದ ನರಮಂಡಲಕ್ಕೆ ಸಮಸ್ಯೆ ಎನ್ನಲಾಗ್ತಾ ಇದೆ. ಆತಂಕ, ನಿರಾಸಕ್ತಿ, ನೆನಪಿನ ಶಕ್ತಿ ಲಕ್ಷಣಗಳು, ಹಾಗೆ ನಿಮಾನ್ಸ್ನ ಸಂಶೋಧನಾ ವರದಿಯಲ್ಲಿ ಒಂದಷ್ಟು ಸ್ಫೋಟಕ ವಿಚಾರ ಬಹಿರಂಗ ಆಗಿದೆ. ನರರೋಗ ತಜ್ಞೆ ಆಗಿರುವಂಥ ಡಾಕ್ಟರ್ ಎಂ ನೇತ್ರಾವತಿ ತಂಡದಿಂದ ಈ ಮಾಹಿತಿ ಬಹಿರಂಗ ಆಗಿರುವುದು. ಮಾನವನ ನರಮಂಡಲ ಮತ್ತು ಮೆದುಳಿನ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಲಸಿಕೆ ಪಡೆದಂಥ ವ್ಯಕ್ತಿಗಳ ಅಧ್ಯಯನದಿಂದ ಈ ಸ್ಫೋಟಕ ವಿಚಾರ ಗೊತ್ತಾಗಿದೆ. ನಿಮಾನ್ಸ್ ವೈದ್ಯರ ವರದಿಯಲ್ಲಿ ಆಘಾತಕಾರಿ ಅಂಶಗಳು ಬಹಿರಂಗ ಆಗಿದೆ. 2020 ಮಾರ್ಚ್ ತಿಂಗಳಲ್ಲಿ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಅಧ್ಯಯನವನ್ನು ನಡೆಸಲಾಗಿತ್ತು. 3200 ನರರೋಗಿ ಸಂಬಂಧಿತ ರೋಗಿಗಳನ್ನು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. 121 ಮಂದಿಗೆ ಕೋವಿಡ್ ಸೋಂಕು ಹಾಗೆಯೇ ನರ ಸಂಬಂಧಿ ಸಮಸ್ಯೆಗಳು ಕಂಡು ಬಂದಿದೆ. ಸರಾಸರಿ 49 ವರ್ಷ ವಯಸ್ಸಿನ ಅಂತರದಲ್ಲಿ ವೈದ್ಯರು ಅಧ್ಯಯನವನ್ನು ನಡೆಸಿದ್ದಾರೆ. ಹೆಚ್ಚಿನ ರೋಗಿಗಳು ತೀವ್ರ ಜ್ವರದ ಜೊತೆಗೆ ಪ್ರಜ್ಞೆ ತಪ್ಪೋದು, ಈ ರೀತಿಯಾದಂಥ ಲಕ್ಷಣಗಳು ಪತ್ತೆಯಾಗಿದೆ. ವಾಸನೆ ಪತ್ತೆ ಹಚ್ಚೋದು ಕಷ್ಟ. ನೇರವಾಗಿ ನರಮಂಡಲದ ಸಮಸ್ಯೆ ಲಕ್ಷಣಗಳು. 2021 ಮೇ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ಅಧ್ಯಯನವನ್ನು ನಡೆಸಲಾಯಿತು. ಕೋವಿಡ್ ಲಸಿಕೆ ಪಡೆದ 42 ದಿನದ ಬಳಿಕ 116 ಮಂದಿ ಅಧ್ಯಯನಕ್ಕೆ ಒಳಪಟ್ಟರು. 21 ಮಂದಿಗೆ ಲಸಿಕೆ ಬಳಿಕ ನರರೋಗ ಕಂಡು ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಮಾನ್ಸ್ನವರು ನಡೆಸಿರುವಂಥ ಸಂಶೋಧನೆ, ಕೋವಿಡ್ ಲಸಿಕೆ ಪಡೆದುಕೊಂಡವರನ್ನು ಅವರು ಸಂಶೋಧನೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವರಲ್ಲಿ ನರರೋಗ ಅಥವಾ ನರಮಂಡಲಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಇರೋದು ಕಂಡು ಬಂದಿದೆ. ಒಟ್ಟಿನಲ್ಲಿ ಈ ಅಧ್ಯಯನದ ವರದಿ ಇದೆಯಲ್ಲ, ಒಂದು ಕಡೆಯಲ್ಲಿ ಸಣ್ಣ ಆತಂಕಕ್ಕೆ ಕಾರಣವಾಗಿದೆ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಕೋವಿಡ್ ಲಸಿಕೆಯಿಂದ ನರಮಂಡಲದ ಸಮಸ್ಯೆ ಬರುತ್ತೆ ಅನ್ನುವುದಾಗಿ ವರದಿಗಳು ಹೇಳ್ತಾ ಇವೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ತಜ್ಞ ವೈದ್ಯರು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಅಂಜನಪ್ಪ, ತಜ್ಞ ವೈದ್ಯರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ತಜ್ಞ ವೈದ್ಯರಾಗಿರುವಂತಹ ವೆಂಕಟೇಶ್ ರಾವ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಪವನ್ ಕುಮಾರ್ ಇದ್ದಾರೆ, ಪ್ರೊಫೆಸರ್ ಇನ್ ಮೆಡಿಸಿನ್. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಂಜನಪ್ಪ ಸರ್, ಗಮನಿಸ್ತಾ ಇದ್ರಿ ನಿಮಾನ್ಸ್ನವರು ನಡೆಸಿರುವಂತ ಒಂದು ಏನು ಸಂಶೋಧನೆ. ಈ ಸಂಶೋಧನೆಯಲ್ಲಿ ಕೋವಿಡ್ ಲಸಿಕೆ ಪಡೆದವರಲ್ಲಿ ನರಮಂಡಲದ ಸಮಸ್ಯೆ ಕಂಡು ಬರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಏನಿದು ಸರ್ ರಿಪೋರ್ಟು? ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಸರ್, ಈ ನರಮಂಡಲದ ಸಮಸ್ಯೆ ಅಂದರೆ ನಮ್ಮ ಭಾಷೆಯಲ್ಲಿ ಯೂಶಲಿ ಡಿಮೈಲಿನೇಷನ್ ಅಂತೀವಿ. ಇದು ಯೂಶಲಿ ವೈರಲ್ ಇನ್ಫೆಕ್ಷನ್ ಅಂದರೆ ಕೋವಿಡ್ ಇನ್ಫೆಕ್ಷನ್ ಒಳಗೆ ಇದು ಕಂಡು ಬಂದಂಥ ಪ್ರಾಬ್ಲಮ್. ಓಕೆ, ಈ ಕೋವಿಡ್ ಹೊರಟೋಯ್ತು. ಈಗ ಸ್ಟಡಿ ಮಾಡಿದ್ರು, ಅವ್ರು ಯಾರನ್ನು ಸ್ಟಡಿ ಮಾಡಿದ್ರು,
ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂದರೆ ರಿಕವರಿ ಆದವ್ರನ್ನ ಪ್ಲಸ್ ಅದರ ಕೆಲವರು ವ್ಯಾಕ್ಸಿನ್ ತೊಗೊಂಡು ಇಟ್ಸ್ ಎ ವೆರಿ ಸ್ಮಾಲ್ ಸ್ಟಡಿ. ಬಟ್ ಯಾವುದೇ ಒಂದು ರಿಸರ್ಚ್ ಮಾಡಿದಾಗೆ ಅವ್ರಿಗೆ ನಾವು ಗೌರವ ಕೊಡಬೇಕಿಲ್ಲ ಅನ್ನಲ್ಲ. ಬಟ್ ಈ ಸ್ಮಾಲ್ ಸ್ಟಡಿನ ಔಟ್ಕಮ್ ತಗೊಂಡು ನಾವು ಡಿಸ್ಕಸ್ ಮಾಡ್ತಾ ಹೋದ್ರೆ ಜನಸಾಮಾನ್ಯರಲ್ಲಿ ಭಯ ಹುಟ್ಟುತ್ತೆ. ನಾನಂತೂ ಇಷ್ಟು ಹೇಳಬಲ್ಲೆ, ಅವರು ಕನ್ಕ್ಲೂಡ್ ಮಾಡಿದ್ದಾರೆ ಲಾಸ್ಟ್ಗೆ, ಇದೆಲ್ಲ ನನ್ನ ಸ್ಟಡಿ ನನ್ನ ಹತ್ರ ಇದೆ. ಅದು ದಿಸ್ ಡಿಮೈಲಿನೇಷನ್ ಅಥವಾ ನರರೋಗಗಳ ಪ್ರಾಬ್ಲಮ್ಮು ಈ ಕೋವಿಡ್ನಿಂದ ರಿಕವರಿ ಆಗಿ ಚೆನ್ನಾಗಿದ್ದೀನಿ ಅನ್ಕೋತಾರಲ್ಲ, ಅವ್ರನ್ನ ಸ್ಟಡಿ ಮಾಡಿದರೆ ಇದು ಪ್ರೋಸೆಸ್ ನಡೀತಾ ಇದೆ. ಬಟ್ ಅಲ್ಟಿಮೇಟ್ಲಿ ವ್ಯಾಕ್ಸಿನ್ಗೂ ಕಾಯಿಲೆಗೂ ಒಂದೇ ಡಿಫ್ರೆನ್ಸ್ ಅಂದರೆ ವ್ಯಾಕ್ಸಿನ್ ಇಸ್ ಎ ಕಿಲ್ಡ್ ವೈರಸ್ ಆರ್ ಅಟೆನ್ಯೂಟೆಡ್ ವೈರಸ್. ನಮ್ಮ ದೇಹದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಅಲ್ಟಿಮೇಟ್ಲಿ ಇಟ್ ಇಸ್ ದ ವೈರಸ್. ಸೊ ಈ ಕಿಲ್ಡ್ ವೈರಸ್ನ ಟು ಗಿವ್ ಪ್ರೊಟೆಕ್ಷನ್ ಆ ವ್ಯಾಕ್ಸಿನ್ ಕಂಡುಹಿಡಿದಿದ್ದು. ಅಲ್ಟಿಮೇಟ್ಲಿ ದ ಬೆನಿಫಿಟ್ಸ್ ಆಫ್ ವ್ಯಾಕ್ಸಿನ್ ಕಂಪೇರ್ ಟು ಸಣ್ಣ ಪುಟ್ಟ 2-3 ಕಾಂಪ್ಲಿಕೇಶನ್ ಡೆಫಿನೆಟ್ಲಿ ಇದು ಆತಂಕಕಾರಿ ಅಲ್ಲ. ಸೊ ಬಿಗಿನಿಂಗ್ನೆಲ್ಲ ಹೇಳ್ತೀನಿ, ನನ್ನ ಇಬ್ಬರು ಕೊಲೀಗ್ಸ್ ಇದ್ದಾರೆ, ಅವರು ಮಾತಾಡ್ತಾರೆ, ಇಬ್ಬರು ಫಿಸಿಷಿಯನ್ಸ್ ಇದ್ದಾರೆ. ಸೊ ಡೆಫಿನೆಟ್ಲಿ ನನ್ನ ಪ್ರಕಾರ ನಾನು ತೊಗೊಂಡಿದ್ದೀನಿ ಕೋವಿಶೀಲ್ಡ್ 3 ಡೋಸ್ ತೊಗೊಂಡಿದ್ದೀನಿ. ನಾನು ಕೋವಿಡ್ ಪಾಸಿಟಿವ್ ಇದ್ದೆ, ಅಂದರೆ ರಿಕವರಿ ಆದೆ. ಇವಾಗ ನನಗೇನಾದ್ರು ಸ್ಟಡಿ ಮಾಡಿದರೆ ಆ ಥರ ಏನಾದರೂ ಪ್ರಾಬ್ಲಮ್ಗಳು ಬಂದರೆ ನನಗೆ ಅನಿಸೋದು ನನ್ನ ಕೋವಿಡ್ ಕಾಯಿಲೆಯ ಸಿಕ್ವೆಲೆ ನಾಟ್ ಡ್ಯೂ ಟು ವ್ಯಾಕ್ಸಿನೇಷನ್. ಸೊ ವೆರಿ ಕಾನ್ಫಿಡೆಂಟಾಗಿ ಬಹಳ ಸಾರಿ ನಾನು ಹೇಳಿದ್ದೀನಿ, ವ್ಯಾಕ್ಸಿನ್ದು ಆ ರೀತಿಯ ಸೈಡ್ ಎಫೆಕ್ಟ್ಗಳು ಟೋಟಲ್ ನೆಗ್ಲಿಜಿಬಲ್. ಬಟ್ ಮಧ್ಯೆ ಇಂಥ ರಿಸರ್ಚ್ ಬರುತ್ತೆ. ಹಿಂದೆ ಒಂದ್ಸಲ ಲಂಡನ್ನಾಗ ಯಾರೋ ಕೇಸ್ ಆಗಿದಾಗ ಅಲ್ಲೂ ಅವರು ಒಪ್ಕೊಂಡ್ರು. ಆಗೇನಾಗುತ್ತೆ, ಜನಗಳಿಗೆ ತುಂಬ ಗೊಂದಲ ಸ್ಟಾರ್ಟ್ ಆಗುತ್ತೆ. ಬಟ್ ನನ್ನ ಫಸ್ಟ್ ಇಂಪ್ರೆಷನ್, ಇಟ್ ಈಸ್ ನಾಟ್ ಡ್ಯೂ ಟು ವ್ಯಾಕ್ಸಿನ್, ಇಟ್ ಈಸ್ ಡ್ಯೂ ಟು ರಿಕವರಿ ಸ್ಟೇಜ್ ಆಫ್ ಕೋವಿಡ್. ಎಸ್. ಡಾಕ್ಟರ್ ವೆಂಕಟೇಶ್ ರಾವ್ ಸರ್, ಗಮನಿಸ್ತಾ ಇದ್ರಿ ನಿಮಾನ್ಸ್ನವರು ನಡೆಸಿರುವಂತಹ ಸಂಶೋಧನಾ ವರದಿ. ಕೆಲವೊಂದು ಕಡೆಯಲ್ಲಿ ಜನರು ಇಂಥ ರಿಪೋರ್ಟ್ಗಳನ್ನು ನೋಡಿದಾಗ ಆತಂಕಕ್ಕೆ ಒಳಗಾಗ್ತಾರೆ. ಯಾಕಂತ ಹೇಳಿದ್ರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನನಗೆ ವೈರಸ್ ಬರಬಾರ್ದು ಅಂತೇಳಿ 2 ಡೋಸ್ ವ್ಯಾಕ್ಸಿನ್ ಅನ್ನು ತಗೊಂಡವರು ಈಗ ಅದೇ ವ್ಯಾಕ್ಸಿನ್ ಇಂದ ನನಗೆ ಸಮಸ್ಯೆ ಆಗುತ್ತೆ, ನರಮಂಡಲದ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಯಲ್ಲಿ ಆತಂಕ ಖಂಡಿತವಾಗ್ಲೂ ಇರುತ್ತೆ. ಸರ್, ಈ ರಿಪೋರ್ಟ್ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ನಮಸ್ಕಾರ. ನೋಡಿ, ವ್ಯಾಕ್ಸಿನ್ ತಗೊಂಡೋದ್ರಿಂದ ಇಷ್ಟು ಈ ಭೂಲೋಕದಲ್ಲಿ ಕೋಟಿ ಜನರಿಗೆ ಈ ಕಾಯಿಲೆದು ಪ್ರಕೋಪದಿಂದ ಬಚಾವಾದರು. ನಾವೆಲ್ಲ ಡಾಕ್ಟರ್ಸ್ ಫಸ್ಟ್ ತಗೊಂಡದ್ದು ವ್ಯಾಕ್ಸಿನ್. ಸೊ ಈ ವ್ಯಾಕ್ಸಿನ್ ವಿಷಯ ಇಷ್ಟವರೆಗೆ ಏನೂ ಮೇಜರ್ ರಿಪೋರ್ಟ್ಸ್ ಬರಲಿಲ್ಲ ಈ ಇಂಡಿಯನ್ ವ್ಯಾಕ್ಸಿನ್ಸ್. ಇನ್ನೊಂದು ಏನು ಹೇಳಿದ್ರೆ, ನಮ್ಮ ಇಂಡಿಯಾದ ವ್ಯಾಕ್ಸಿನ್ಸ್ ಓಲ್ಡ್, ಇದು ಹಳೆ ಟೆಕ್ನಾಲಜಿಯ ಮೇಲೆ ಬೇಸ್ಡ್. ಅದಿದು ಎಷ್ಟೋ ಬೇರೆ ಕಾಯಿಲೆಗಳಿಗೆ ಆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಿದ್ದೇವೆ. ಆ್ಯಂಡ್ ಎಷ್ಟೋ ಜನರಿಗೆ ಅದರಿಂದ ಸುರಕ್ಷತೆ ಸಿಕ್ಕಿದೆ. ಈ ವ್ಯಾಕ್ಸಿನ್ ವಿಷಯ ಗಲಾಟೆ ಸ್ಟಾರ್ಟ್ ಆಗೋದು USA ಅಲ್ಲಿ. ಎಂತಕ್ಕೆ ಅವರು mRNA ಟೆಕ್ನಾಲಜಿ ಯೂಸ್ ಮಾಡಿದರು. ಅದು ಕ್ಯಾನ್ಸರಿಗೆ ಅದನ್ನು ಡೆವಲಪ್ ಮಾಡ್ತಾಯಿದ್ರು. ಅದು ಈ ಕಾಯಿಲೆ ಬಂತು ಹೇಳಿ ಸಡನ್ಲಿ ಆ ವ್ಯಾಕ್ಸಿನ್ ಟೆಸ್ಟ್ ಆಗಲಿಲ್ಲ, ಏನಾಗಲಿಲ್ಲ. ಅದು ಮುಂಚೆ ಇದಕ್ಕೆ ಚೇಂಜ್ ಮಾಡಿದರು. ಮತ್ತು ಇದು ಅರ್ಜೆಂಟ್ ಹೇಳಿಕೊಂಡು ಅದನ್ನು ರಿಲೀಸ್ ಮಾಡಿದರು. ಅದಲ್ಲಿ ಏನೋ ಕೆಲವು ರಿಪೋರ್ಟ್ಸ್, ಅದರಲ್ಲಿ ಸಹ ಏನೋ ಗಲಾಟೆ ಆಗಲಿಲ್ಲ. ಕೆಲವು ರಿಪೋರ್ಟ್ಸ್ ಬಂತು, ಅದರಿಂದ ತೊಂದರೆ ಆಯಿತು ಹೇಳಿ. ಇದನ್ನು ತಗೊಂಡು ನಾವು ಇಲ್ಲಿ ಇಂಡಿಯನ್ ವ್ಯಾಕ್ಸಿನ್ ವಿಷಯ ಡೌಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅಲ್ಲಿಯೇ ತೊಂದರೆ ಆಗಲಿಲ್ಲ, ಇಲ್ಲಿ ಏನೋ ಮಹಾ ತೊಂದರೆ ಬರ್ತದೆ, ಏನಾಗೋದಿಲ್ಲ. ಹೀಗೆಲ್ಲ ಜನರನ್ನು ಹೀಗೆ ಹೆದರ್ಸೋದ್ರಿಂದ ಏನೂ ನಿಮ್ಮ ಎಲ್ಲರಿಗೆ ಕಷ್ಟ ಕೊಡ್ತೀರಿ, ನಿಲ್ಲಿಸೋದಿಲ್ಲ. ಈ ವ್ಯಾಕ್ಸಿನ್ ಇದು ಗಲಾಟೆಯಲ್ಲಿಯೇ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನಲ್ಲಿ ಪೋಲಿಯೋ ಇದು ವ್ಯಾಕ್ಸಿನ್ ಕೊಡೋದೆ. ಪೋಲಿಯೋ ಈಗ ಸಹ ಈ ಭೂಲೋಕಲ್ಲಿ ಇದೆ. ವ್ಯಾಕ್ಸಿನ್ ಕಾರಣವೇ ಸ್ಮಾಲ್ ಪಾಕ್ಸ್ ಕಂಪ್ಲೀಟ್ ಇದು ಹೋಯ್ತು. ಈಗ ಸ್ಮಾಲ್ ಪಾಕ್ಸ್ ಇಲ್ಲ ಈ ಭೂಲೋಕಲ್ಲಿ. ಪೋಲಿಯೋ ಸಹ ಹೋಗ್ತಿತ್ತು. ಈ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನಲ್ಲಿ ಇದ್ದವರನ್ನೆಲ್ಲ ಹೆದರ್ಸೋದ್ರಿಂದ, ಅದನ್ನು ತಗೊಳ್ಳೋದಿಲ್ಲ ಹೇಳಿ ಕೂತ್ಕೊಂಡಿರೋದ್ರಿಂದ ಈಗ ಮಕ್ಕಳಿಗೆಲ್ಲ ಪೋಲಿಯೋ ಆಗ್ತಾ ಇರೋದು. ಅಲ್ಲಿಂದ ಇನ್ನು ಪುನಃ ಬೇರೆಯವರಿಗೆ ಬರುವಂಥದ್ದು ಚಾನ್ಸ್ ಇದೆ. ಈ ವ್ಯಾಕ್ಸಿನ್ ಕಾರಣ ಇದು COVID-19 ಕಮ್ಮಿ ಆಯಿತು. ಇಲ್ಲಾಂದರೆ ಗೊತ್ತಿಲ್ಲ ಇನ್ನೆಷ್ಟು ಲಕ್ಷ ಜನರು ಸಾಯ್ತಿದ್ರು ಇದರಲ್ಲಿ.
ಎಸ್. ಸೊ ವ್ಯಾಕ್ಸಿನನ್ನು ಹೆದರಿಸಿ ಸುಮ್ಮನೆ ಮತ್ತೆ ಇನ್ನು ಮುಂದೆ ಏನಾದರೂ ಬೇರೆ ಕಾಯಿಲೆ ಬಂದರೆ ಅದಿದು ವ್ಯಾಕ್ಸಿನ್ ಎಲ್ಲ ನಿಲ್ಸಿಕೊಂಡು ಕೂತ್ಕೊಂಡಿರ್ತಾರೆ. ಇದು ತಪ್ಪು ಕೆಲಸ. ವ್ಯಾಕ್ಸಿನ್ ಬದಲು ಕಾಯಿಲೆ ಕಾರಣ ಆದದ್ದು ತೊಂದರೆಗಳನ್ನು ನಿಮ್ಮ ವ್ಯಾಕ್ಸಿನ್ ಕಾರಣ ಹೇಳೋದು ತಪ್ಪು. ಓಕೆ 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 ಎಸ್. ಡಾಕ್ಟರ್ ಪವನ್ ಕುಮಾರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಗಮನಿಸಿದ್ರಿ, ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಯಿತು. ನಿಮಾನ್ಸ್ನವರ ಈ ಸಂಶೋಧನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಮೊದಲನೇದಾಗಿ ಈ ವ್ಯಾಕ್ಸಿನ್ ಇಂದ ತುಂಬಾ ತೊಂದರೆ ಆಗಿಲ್ಲ, ಅದರಿಂದ ಏನು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಮೊದಲು ಅದನ್ನ ಮಂದಟ್ ಮಾಡ್ಕೋಬೇಕು. ಎರಡನೇದಾಗಿ ಈಗ ಈ ವ್ಯಾಕ್ಸಿನ್ ಬಗ್ಗೆ ಏನೀಗ ಸ್ಟಡಿ ರಿಲೀಸ್ ಆಗಿದೆ ನಿಮ್ಯಾನ್ಸ್ ಇಂದ, ಮೊದಲು ನಾವು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅವಾಗ ಇದು ಎಷ್ಟು ತೊಂದರೆ ಆಗತ್ತೆ ಅಥವಾ ತೊಂದರೆ ಏನಾರ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ನೋಡಿ, ಈಗ ನಿಮ್ಯಾನ್ಸ್ ನಲ್ಲಿ ಸ್ಟಡಿ ಆಗಿರೋದು ಅದು ನಮ್ಗೆ ಟರ್ಷರಿ ನ್ಯೂರೋಲಾಜಿಕಲ್ ಸೆಂಟರ್, ಅಂದ್ರೆ ನಮ್ಮ ಇಡೀ ದೇಶದಲ್ಲೇ ಇದು ಒಂದು ಅತ್ಯುನ್ನತ ಒಂದು ನ್ಯೂರೋಲಾಜಿಕಲ್ ಸೆಂಟರ್. ಅಂದ್ರೆ ತುಂಬಾ ರೇರೆಸ್ಟ್ ಆಫ್ ನ್ಯೂರೋಲಾಜಿಕಲ್ ಡಿಸೀಸಸ್ ಇರೋ ಕೂಡ ಇಲ್ಲಿ ನಿಮ್ಯಾನ್ಸ್ಗೆ ಎಲ್ಲ ರೆಫರ್ ಆಗಿ ಬರ್ತಕ್ಕಂತ ಒಂದು ಸೆಂಟರ್ ಅದು. ನಮ್ಗೆ ಈಗ ನಾವು ಹೊರಗಡೆ ವಿಕ್ಟೋರಿಯಾ ಇರ್ಬೋದು, ಬೋರಿಂಗ್ ಇರ್ಬೋದು ಅಥವಾ ಬೇರೆ ಆಸ್ಪತ್ರೆಗಳಲ್ಲಿ ನಮ್ಗೆಲ್ಲೂ ಕೋಟಿನಲ್ಲಿ ಒಂದು ಅಂತ ಸಿಗದೆ ಇರ್ತಕ್ಕಂತ ಒಂದು ನ್ಯೂರೋಲಾಜಿಕಲ್ ಡಿಸೀಸ್ ಅನ್ನ ಏನ್ ನಾವು ನೋಡ್ತೀವಿ, ನಿಮ್ಯಾನ್ಸ್ ಅಲ್ಲಿ ಕಾಮನ್ ಆಗಿ ನೋಡ್ತೀವಿ. ಇದು ರೆಫರಲ್ ಸೆಂಟರ್ ಆಗಿರೋದ್ರಿಂದ ಎಷ್ಟೋ ಸಲ ಇಲ್ಲಿ ನಮ್ಗೆ ನರದ ಕಾಯಿಲೆಗಳು ಏನ್ ಬರ್ತವೆ ಕಾಮನ್ ಆಗಿ ಜಾಸ್ತಿ ಕಾಣಿಸ್ತವೆ. ಇದು ಒಂದು ಲಿಮಿಟೇಷನ್ ಆಫ್ ದಿ ಸ್ಟಡಿ. ಇದನ್ನ ಅವರೇ ಕೂಡ ಅದರ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆ ಕೊಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ಮಾಡಿರ್ತಕ್ಕಂಥ ಸ್ಟಡಿ ಕೂಡ ಏನಂದ್ರೆ 3200 ಪೇಷಂಟ್ ಈಗ ಮಾರ್ಚ್ ಇಂದ ಸೆಪ್ಟೆಂಬರ್ 2020 ನಲ್ಲಿ ಏನು ಅಡ್ಮಿಟ್ ಆಗಿದ್ರು, ಸೊ ಆ ಪೇಷಂಟ್ ಗಳಲ್ಲಿ ಎಷ್ಟು ಜನ ಕೋವಿಡ್ ಪಾಸಿಟಿವ್ ಇದೆ ಅಂತ ನೋಡಿದ್ರೆ 120 ಜನಕ್ಕೆ ಕೋವಿಡ್ ಪಾಸಿಟಿವ್ ಇತ್ತು. ಅದರಲ್ಲಿ ನೆಕ್ಸ್ಟ್ ಸೆಪ್ಟೆಂಬರ್ ಆದ್ಮೇಲೆ ಅಂದ್ರೆ 2021 ಫಸ್ಟ್ ಡೋಸ್ ವ್ಯಾಕ್ಸಿನ್ ಯಾರು ತೆಗೆದುಕೊಂಡಿದ್ದಾರೆ, ಸೊ ಅವರಲ್ಲಿ ಏನೇನು ಸಿಂಪ್ಟಮ್ಸ್ ಬಂದಿದೆ ಅಂದ್ರೆ 42 ದಿವಸಗಳ ಆದ ಮೇಲೆ ಅಂದ್ರೆ ವ್ಯಾಕ್ಸಿನ್ ತೆಗೆದುಕೊಂಡು ಏನೇನ್ ಸಿಂಪ್ಟಮ್ಸ್ ಬಂದಿದೆ, ನ್ಯೂರೋಲಾಜಿಕಲಿ ಏನೇನ್ ಎಫೆಕ್ಟ್ ಆಗಿದೆ ಅಂತ ನೋಡಿದ್ದಾರೆ. ಸೊ ಇದು ನೋಡೋದಕ್ಕೆ ನಾವು ಮೊದಲು ಒಂದು ವಿಷಯ ತಿಳ್ಕೋಬೇಕು. ಸೊ ನಮಗೆ ನ್ಯೂರೋಲಾಜಿಕಲಿ ಏನೇನ್ ಸಿಂಪ್ಟಮ್ಸ್ ಬರ್ಬೋದು ಅಂದ್ರೆ ನಾವು ಕೋವಿಡ್ ಅಟ್ಯಾಕ್ ಆದಾಗೂ ಕೂಡ ಪ್ರತಿಯೊಬ್ಬರಿಗೂ ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಇತ್ತು. ವ್ಯಾಕ್ಸಿನ್ ತೆಗೆದುಕೊಳ್ಳೋದು ಆಮೇಲೆ ಕೋವಿಡ್ ಅಟ್ಯಾಕ್ ಆದಾಗ್ಲೇ ನಮಗೆ ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಇತ್ತು. ಯಾಕೆ ಬರ್ತಾ ಇತ್ತು? ವೈರಸ್ ಇಂದ ಡೈರೆಕ್ಟ್ ಆಗಿ ಬರ್ತಾ ಇತ್ತು. ಇನ್ನೊಂದು, ನಮಗೆ ಆಕ್ಸಿಜನ್ ಕಮ್ಮಿ ಆಗೋದ್ರಿಂದ ನಮ್ಗೆ ಏನಾಗುತ್ತೆ, ನಮ್ಗೆ ನರಗಳಿಗೆ ಎಫೆಕ್ಟ್ ಆಗುತ್ತೆ, ಬ್ರೈನ್ ಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಇನ್ನೊಂದು, ನಮ್ಗೆ ಬ್ಲಡ್ ಕ್ಲಾಟ್, ಯಾಕಂದ್ರೆ ನಾವ್ ಈಗಾಗ್ಲೇ ಎಲ್ಲರಿಗೂ ಕೂಡ ಗೊತ್ತು ಈ ಕೋವಿಡ್ ಅನ್ನೋ ಡಿಸೀಸ್ ಏನಂದ್ರೆ ನಮಗೆ ರಕ್ತ ಕ್ಲಾಟ್ ಆಗೋದ್ರಿಂದ ಬರ್ತಾ ಇರ್ತಕ್ಕಂಥದ್ರಿಂದ ನಮಗೆ ಇದರಲ್ಲೂ ಕೂಡ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಕೂಡ ಬರ್ತಾ ಇತ್ತು. ಇನ್ನೊಂದು, ನಮಗೆ ಇದು ಇನ್ಫ್ಲಮೇಟರಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ಆಟೋ ಇಮ್ಯೂನ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗೋದ್ರಿಂದ ಇದರಲ್ಲೂ ಕೂಡ ನಮಗೆ ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಬರ್ತಾ ಇತ್ತು. ಸೊ ಕೋವಿಡ್ ಇಂದಾನೇ ನಮಗೆ ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಬರ್ತಾ ಇತ್ತು. ಜೊತೆಗೆ ಈ ವ್ಯಾಕ್ಸಿನೇಷನ್ ತೆಗೆದುಕೊಂಡಾದ್ಮೇಲೆ ಕೆಲವಾರು ಮಂದಿಗಳಲ್ಲಿ ಈಗಾಗಲೇ ಆಂಜನಪ್ಪ ಸರ್ ಹೇಳಿದ್ರು, ಡಿಮೈಲಿನೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಈ ನರಗಳಿಗೆ ಒಂದು ಕವರ್ ಮಾಡ್ತಕ್ಕಂಥ ಒಂದು ಪದರ ಇರುತ್ತೆ, ಪ್ರೊಟೆಕ್ಟಿವ್ ಪದರ. ಇದನ್ನ ನಾವು ಮೈಲಿನ್ ಅಂತ ಹೇಳ್ತೀವಿ. ಸೊ ಈ ಡಿಮೈಲಿನೇಷನ್ ಆಗುತ್ತೆ ಅಂದ್ರೆ ಈ ವ್ಯಾಕ್ಸಿನ್ ತೆಗೆದುಕೊಂಡಾದ್ಮೇಲೆ ಇರ್ಬೋದು ಅಥವಾ ಕೋವಿಡ್ ಅಟ್ಯಾಕ್ ಆದ್ಮೇಲೆ ಇರ್ಬೋದು, ಈ ಪದರ ಸ್ವಲ್ಪ ನಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ ಅಥವಾ ಅದರ ಕಮ್ಮಿ ಆದಾಗ ಕೆಲವಾರು ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಕನ್ಫ್ಯೂಷನ್ ಇರ್ಬೋದು, ಮೆಮೊರಿ ಲಾಸ್ ಇರ್ಬೋದು, ಅಥವಾ ನಮ್ಗೆ ಟೇಸ್ಟ್ ಮತ್ತೆ ಸ್ಮೆಲ್ ಇದು ಅಫೆಕ್ಟ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಕೆಲವರಿಗೆ ಸ್ಟ್ರೋಕ್ ಆಗ್ತಕ್ಕಂಥದ್ದು ಇರ್ಬೋದು. ಯಾಕಂದ್ರೆ ಕ್ಲಾಟ್ ಆಗಿರೋದ್ರಿಂದ ಕೆಲವರಿಗೆ ಸ್ಟ್ರೋಕ್ ಆಗ್ತಕ್ಕಂಥದ್ದು. ಸೊ ಪೆರಿಫೆರಲ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲಾನು ಕೂಡ ಕೆಲವಾರು ಮಂದಿಗೆ ಕಾಣಿಸ್ಕೊಂಡಿವೆ. ಇದನ್ನ ಅವರು ಒಂದು ಪ್ರಾಸ್ಪೆಕ್ಟಿವ್ ಏನೇನು ಇದಿದೆಯಲ್ಲ, ಸೊ ಅದನ್ನ ಸ್ಟಡಿ ಮಾಡಿ ಅದ್ರಲ್ಲಿ ಏನೇನಿದೆ ಪ್ರತಿಯೊಂದು ಕೂಡ ನೋಡಿ ಅದನ್ನ ಯಾರ್ಯಾರಿಗೆ ಏನೇನ್ ಸಿಂಪ್ಟಮ್ಸ್ ಬಂದಿವೆ ಅವನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಬಟ್ ಇವೆಲ್ಲನೂ ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ನಾವು ನೆನ್ಪಿಟ್ಕೋಬೇಕು. ಅವ್ರು ಫೈನಲ್ ರಿಸಲ್ಟ್ಸ್ ಅಲ್ಲಿ ಹೇಳಿದ್ದಾರೆ ಯಾರಿಗೂ ಕೂಡ ಸೀರಿಯಸ್ ಆಗಿಲ್ಲ, ಇವೆಲ್ಲ ತುಂಬಾ ರೇರ್ ಆಗಿವೆ, ತುಂಬಾ ಸೀರಿಯಸ್ ಸಿಂಪ್ಟಮ್ಸ್ ಯಾರಿಗೂ ಕೂಡ ಬಂದಿಲ್ಲ, ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಆದ್ಮೇಲೆ ಸರಿ ಹೋಗಿವೆ. ನೋಡಿ, ಯಾವುದೇ ಒಂದು ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡ ಮೇಲೆ ಈ ತರ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಪೂರಾ ವ್ಯಾಕ್ಸಿನ್ ಅನ್ನ ದೂಷಣೆ ಮಾಡೋದು ಸರಿಯಲ್ಲ. ಇದು ಸಣ್ಣ ಪುಟ್ಟ, ಅದು ತುಂಬಾ ರೇರೆಸ್ಟ್ ಆಫ್ ರೇರ್. ಸೊ ಹಾಗಾಗಿ ಇದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಇದೇ ತರ ಸ್ಟಡಿಗಳು ಇಂಗ್ಲೆಂಡ್ ಅಲ್ಲೂ ಕೂಡ ಬಂದಿವೆ, ಯುರೋಪ್ ನ ಬೇರೆ ಪಾರ್ಟ್ಸ್ ಅಲ್ಲೂ ಕೂಡ ಸಾಕಷ್ಟು ಸ್ಟಡಿಗಳು ಬಂದಿವೆ, ಅಮೆರಿಕಾದಲ್ಲೂ ಬಂದಿದೆ, ಚೈನಾದಲ್ಲೂ ಕೆಲವೊಂದು ಸ್ಟಡೀಸ್ ಬಂದಿವೆ. ಇವೆಲ್ಲವೂ ಕೂಡ ನಮಗೆ ಸಜೆಸ್ಟ್ ಮಾಡಿರೋ ಏನಂತಂದ್ರೆ ವ್ಯಾಕ್ಸಿನೇಷನ್ ಆದ್ಮೇಲೆ
ತುಂಬಾ ಮೈನರ್ ಸಿಂಪ್ಟಮ್ಸ್ ಬಂದಿವೆ, ಅವೆಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಸರಿ ಹೋಗಿವೆ. ಇನ್ನು ಕೆಲವರಿಗೆ ಲಾಂಗ್ ಕೋವಿಡ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂದ್ರೆ ಇನ್ನು ಕೆಲವಾರು ಸಿಂಪ್ಟಮ್ಸ್ಗಳು, ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ಅಥವಾ ಸ್ವಲ್ಪ ಮೆಮೊರಿ ಲಾಸ್ ಇರ್ತಕ್ಕಂಥದ್ದು, ಅಥವಾ ಜೋಮ್ ಬರ್ತಕ್ಕಂಥದ್ದು, ಸ್ವಲ್ಪ ಇವೆಲ್ಲನೂ ಕೂಡ ಕೆಲವರಿಗೆ ಸುಮಾರು ತಿಂಗಳುಗಳ ಕಾಲ ಹಾಗೆ ಉಳ್ಕೊಂಡಿವೆ. ಬಟ್ ಅವೆಲ್ಲನೂ ಕೂಡ ಏನಂತ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಅಲ್ಲ. ಸೊ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಡಾಕ್ಟರ್ ಪವನ್ ಕುಮಾರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಇಂಥ ಸಂಶೋಧನೆಗಳು ಸಾಕಷ್ಟು ನಡೀತಾ ಇರಬಹುದು, ಬಟ್ ಜನ ಆತಂಕ ಪಡುವಂತ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಕೊರೋನಾದಿಂದ ಅನುಭವಿಸಿರುವಂತ ನಷ್ಟ, ಕಷ್ಟ ಇದೆಲ್ಲವೂ ಕಣ್ಣು ಮುಂದೆ ಬಂದ್ರೆ ನಿಜಕ್ಕೂ ಕೂಡ ಆತಂಕ ಆಗತ್ತೆ. ಅಂತ ರೀತಿಯಾಗಿ ಇದು ಪರಿಣಾಮ ಬೀರಲ್ಲ ಎನ್ನುವುದಾಗಿ ಹೇಳ್ತಾ ಇದ್ರು. ವೀಕ್ಷಕರೇ, ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ನಿಮಾನ್ಸ್ನವರು ನಡೆಸಿರುವಂಥ ಸಂಶೋಧನಾ ವರದಿಯ ವಿಚಾರವಾಗಿ ಕೊರೋನಾ ಲಸಿಕೆಯನ್ನ ಯಾರೆಲ್ಲ ತಗೊಂಡಿದ್ದಾರೆ ಅಂಥವರನ್ನ ಸಂಶೋಧನೆಗೆ ಒಳಪಡಿಸಿರುವಂಥ ರಿಪೋರ್ಟ್ ಎನ್ನಲಾಗ್ತಾ ಇದೆ. ಹೀಗೇನೆ ಇಂಥ ರಿಪೋರ್ಟ್ಗಳು ನಮ್ಮ ದೇಶ ಅಲ್ಲದೆ ವಿದೇಶದಲ್ಲೂ ಕೂಡ ಇಂಥ ಸಾಕಷ್ಟು ಸರ್ವೆಗಳು ಅಥವಾ ಸಂಶೋಧನೆಗಳು ಈಗಾಗಲೇ ನಡೆದಿವೆ ಎನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಡಾಕ್ಟರ್ ಅಂಜನಪ್ಪ ಸರ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಒಂದಷ್ಟು ಮಾಹಿತಿಗಳ ವಿಚಾರವಾಗಿ ಡಾಕ್ಟರ್ ಪವನ್ ಹಾಗೆಯೇ ಡಾಕ್ಟರ್ ವೆಂಕಟೇಶ್ ರಾವ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ಸರ್, ಓಕೆ, ಈಗ ಒಬ್ಬರಿಗೆ ಈ ನರಮಂಡಲ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅವರು ಮುಂದೆ ಯಾವ ರೀತಿಯಾಗಿ ರಿಕವರಿ ಆಗಬೇಕು, ರಿಕವರಿಗೆ ಏನು ಮಾಡಬೇಕು ಅಂತೇಳಿ ಸರ್? ಸಂಪತ್, ಡಿಸ್ಕಷನ್ ಚೆನ್ನಾಗಿ ಆಗ್ತಾ ಇದೆ. ಪವನ್ ಅವರು ಈಸ್ ಎ ಫಿಸಿಷಿಯನ್. ಸೊ ನಾನು ವೆಂಕಟೇಶ್ ರಾವ್ ಆರ್ ಸರ್ಜನ್ಸ್, ಸೀನಿಯರ್ ಸರ್ಜನ್ಸ್. ಕರೆಕ್ಟಾಗಿ ಸ್ಪಷ್ಟವಾಗಿ ಕೆಲವು ವೈರಲ್ ಇನ್ಫೆಕ್ಷನ್, ಅದರೊಳಗೆ ಕೋವಿಡ್ನೊಳಗೆ ಇಟ್ ಈಸ್ ರಿಪೋರ್ಟೆಡ್ ನ್ಯೂರಲಾಜಿಕಲ್ ಆ್ಯಂಡ್ ವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್. ಅದರಿಂದ ಜನಗಳಿಗೆ ತೊಂದರೆಗಳು ಸಿಕ್ಕಾಕೊಂಡು ಆದರೆ ಏನೇನಾಯಿತು, ಕನ್ಫ್ಯೂಷನ್ ಇವೆಲ್ಲ ಆಯಿತು. ಬಟ್ ಏನಂದರೆ ಈ ಥರ ಸ್ಟಡೀಸ್ ಬಂದಾಗೆ ನಮಗೆ ಮೆಡಿಕಲ್ ಕಾಲೇಜಿಗೆ ಫೈನ್, ಡಿಸ್ಕಷನ್ಗೆ ಡಾಕ್ಟರ್ಗಳಿಗೆ ಫೈನ್. ಬಟ್ ಪಬ್ಲಿಕ್ನಲ್ಲಿ ಇಂಥ ವಿಚಾರಗಳನ್ನ ಇಟ್ಸ್ ಎ ವೆರಿ ಸ್ಮಾಲ್ ಸ್ಟಡಿ. ಆ್ಯಕ್ಚುಲಿ 250 ಹೇಳಿದ್ರು, ಅವರು ಒಂದು ಫಿಗರ್ ಕೊಟ್ಟರು. ಸೊ ಅದರೊಳಗೆ ಲಾಟ್ನ ಕನ್ಕ್ಲೂಷನ್ ಹೇಳ್ತಾರೆ, ಬಿಕಾಸ್ ಅದು ಇಟ್ ಇಸ್ ದೇರ್ ಜಾಬ್. ಟರ್ಷಿಯರಿ ರೆಫರಲ್ ಸೆಂಟರ್ ಇದೆ, ಇಂಥ ಸ್ಟಡೀಸ್ ಎಲ್ಲ ಆಗ್ತಾ ಇರ್ತವೆ. ಸೊ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಎದುರಿಸಕ್ಕಂತೂ ಅಲ್ಲ, ನಾವು ಮೂವರು ಅದೇ ಮಾತನ್ನು ಹೇಳಿದ್ದೀವಿ. ಸೊ ಆಲ್ರೆಡಿ ಡಿಮೈಲಿನೇಟೆಡ್ ಡಿಸಾರ್ಡರ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ಗಳು ಏನು ಅಂತ ಆಮೇಲೆ ನೀವು ಪವನ್ಗೆ ಕೇಳಿರೋರು ಹೇಳ್ತಾರೆ. ಬಟ್ ಲಾಟ್ ಆಫ್ ಡಿಮೈಲಿನೇಷನ್ ಆಲ್ರೆಡಿ ಆಗಿದೆ ಅಂತ. ಎಸ್, ಅಂಜನಪ್ಪ ಸರ್, ನನ್ನ ಹತ್ರ ಒಂದು ಪ್ರಶ್ನೆ ಇತ್ತು. ಈಗ ಕೊರೋನಾ ಬಂದು ಹೋದಂತ ಸಂದರ್ಭದಲ್ಲಿ ತುಂಬಾ ಜನ ಹೇಳ್ತಾ ಇದ್ರು ಹೃದಯಾಘಾತ ಆಗತ್ತೆ ಅಥವಾ ಬೇರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗತ್ತೆ. ಅದೇ ರೀತಿಯಾಗಿ ಈ ನರಮಂಡಲದ ಸಮಸ್ಯೆ ಹೇಗೆ ಸರ್? ಇಲ್ಲ, ಆಗಬಹುದು, ಆಗ್ತಾ ಇದೆ. ಅದು ಪ್ರೋಸೆಸ್ ಕಂಟಿನ್ಯೂ ಆಗ್ಬಹುದು. ಯಾಕಂದ್ರೆ ಇಟ್ಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್ ತರ. ಇವಾಗ ಈ ಕ್ಲಾಟ್ ಇದೆಯಲ್ಲ, 5%, ಲೆಸ್ ದೆನ್ 5% ಆಫ್ ರಿಕವರ್ಡ್ ಪೀಪಲ್ಸ್ನಲ್ಲಿ ಆಗಿಂದಾಗೆ ಈ ಕ್ಲಾಟ್ನಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಏನು ನಾವು ಆಗಿಂದಾಗೆ ನೀವು ಹಾಸನದಲ್ಲಿ ಅಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಹೋಯಿತು, ಕೋವಿಡ್ನಿಂದ ಆಯಿತಾ ಅಥವಾ ಬೇರೆ ಏನೋ ಕಾರಣನ, ನೋ ಡೌಟ್ ರಿಕವರಿ. ಇನ್ಫ್ಯಾಕ್ಟ್ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾನು ಕೋವಿಡ್ನಿಂದ ರಿಕವರಿ ಆದೆ, ವ್ಯಾಕ್ಸಿನ್ ತೊಗೊಂಡೆ. ಯಾಕೋ ಒಂದು ವಾರದಲ್ಲಿ ನನಗೆ ಸಂಜೆ ಹೊತ್ತು ಒಂಥರ ಭಯ ಬರೋದು. ನಾನೇನಾದರೂ AC ಬಸ್ನಲ್ಲಿ ಹೈದ್ರಾಬಾದ್ಗೆ ಹೋದರೆ ಉಸಿರಿಗೆ ಸಿಕ್ಕಾಕೊಂಡು ಸತ್ತೋಗ್ಬಿಟ್ರೆ ಹೆಂಗೆ ಅಂತ. ನಾನು ಬೀಂಗ್ ಎ ಡಾಕ್ಟ್ರ್ ಯಾಕೆ ಹಿಂಗಾಗುತ್ತೆ ಒಂದು 5-6 ದಿನ ನೋಡಿದೆ. ಕೊನೆ ಡಾಕ್ಟರ್ ಜಗದೀಶ್, ನಮ್ಮ ಸೈಕ್ಯಾಟ್ರಿ ಫ್ರೆಂಡಿಗೆ ಫೋನ್ ಮಾಡಿದೆ, ಜಗದೀಶ್ ಈ ಥರ ಆಗ್ತಿದೆ. ಈ ಟೋಲ್ಡ್ 5% ಆಫ್ ದಿ ಪೀಪಲ್ಸ್ಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಈ ಪ್ರಿಸ್ಕ್ರೈಬ್ಡ್ ಡ್ರಗ್. ಏನಂದರೆ ನಮ್ಮಂಥ ಇಂಥ ಡಿಸ್ಕಷನ್ಗಳಿಂದ ಜನಗಳಿಗೆ ಹಂಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಅಂತ ಅಷ್ಟೇ. ಸೊ ಇದು ಈಗ ಕಂಟಿನ್ಯೂನೂ ಆಗ್ಬೋದು. ಈಗ ರಿಕವರಿ ಆಗ್ಬಿಟ್ಟಿದ್ದೀನಿ ನಾನು. ಬಟ್ ಆ ಪ್ರೋಸೆಸ್ಸು ಅದನ್ನೇ ನಾವು ಲಾಂಗ್ ಕೋವಿಡ್ ಅಂತ ಹೇಳ್ತಾ ಇದ್ರಲ್ಲ, ದಟ್ ಈಸ್ ಅದರಿಂದ ಏನಾದರೂ ಮುಂದೆ ನನಗೆ ಕ್ಲಾಟ್ ಆಗ್ಬೋದು ಜನಗಳಿಗೆ, ಅಥವಾ ಡಿಮೈಲಿನೇಷನ್ ಕಂಟಿನ್ಯೂ ಆಗ್ಬೋದಾ, ಅದಕ್ಕೆ ಫರ್ದರ್ ಏನು ಮಾಡಬೇಕು ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಎಸ್, ಡಾಕ್ಟರ್ ವೆಂಕಟೇಶ್ ರಾವ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನೀವಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರಿ, ವ್ಯಾಕ್ಸಿನೇಷನ್ನ ಮಹತ್ವ ಎಷ್ಟರ ಮಟ್ಟಿಗಿದೆ ನಮ್ಮ ಜನರಿಗೆ ಎನ್ನುವುದಾಗಿ. ಇನ್ನೊಂದು ಕಡೆಯಲ್ಲಿ ಸರ್, ಈ ರೀತಿಯಾದಂಥ ರಿಪೋರ್ಟ್ಸ್ಗಳು ಬಂದಾಗ ಜನರು ಎಲ್ಲೋ ಒಂದು ಕಡೆಯಲ್ಲಿ ಆತಂಕಕ್ಕೆ ಒಳಗಾಗ್ತಾರೆ. ಈಗಾಗಲೇ ನರಮಂಡಲ ಸಮಸ್ಯೆಯನ್ನ ಎದುರಿಸ್ತಾ ಇರೋರು, ಅವರು ತೆಗೆದುಕೊಳ್ಬೇಕಾಗಿರುವಂಥ ಕ್ರಮಗಳು ಏನೇನು ಸರ್? ನೋಡಿ,
ನರಮಂಡಲಗಳಿಗೆ ತೊಂದರೆ ಇದ್ದರೆ ನೀವು ಆ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅದಕ್ಕೆ ಕರೆಕ್ಟಾಗಿ ಅದು ಸರಿಯಾಗಿ ಗೊತ್ತಾಗಬೇಕು ಅದು ಏನು ಕಾರಣದಿಂದ ಆಗ್ತಾ ಇದೆ, ಅದು ಕೋವಿಡ್ ಬೇರೆ ಕಾರಣಂದವ ಏನು ಹೇಳಿ ಕರೆಕ್ಟಾಗಿ ಡಯಾಗ್ನೋಸಿಸ್ ಆದ ಮೇಲೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ. ಸುಮ್ಮನೆ ಕೂತ್ಕೊಂಡು ಸಂಶಯ ಮಾಡಿಕೊಂಡು ಅಥವಾ ಚಿಂತೆ ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ನಿಮ್ಮದೇ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಲಿಕ್ಕುಂಟು, ನಿಮ್ಮದೇ ತೊಂದರೆಗಳು ಜಾಸ್ತಿ ಆಗ್ಲಿಕ್ಕುಂಟು. ಸೊ ಇದೇ ವಿಷಯ ಕೂತ್ಕೊಂಡು ಚಿಂತೆ ಮಾಡಿಕೊಂಡು ಮತ್ತು ಅದರಿಂದ ಬೇರೆ ತೊಂದರೆಗಳು ಬರಲಿಕ್ಕುಂಟು. ಸೊ ಅದೇ ಒಳ್ಳೆಯದು. ನೀವು ಹೋಗಿ ಎಂತ ಕೇಳಿದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ತೊಂದರೆಗಳು ಇರ್ಬೋದು. ಈಗ ಆತಂಕದ ಎಷ್ಟೋ ಕಾರಣಗಳಿದೆ. ಅದು ಕೋವಿಡಿಂದವೇ ಇರಬೇಕು ಹೇಳಿ ಏನಿಲ್ಲ, ಎಷ್ಟೋ ಬೇರೆ ಕಾರಣದಿಂದ ಸಹ ಇದೆ. ಸೊ ನಿಮಗೆ ಆ ತೊಂದರೆ ಇದ್ದರೆ ಅಥವಾ ನಿಮಗೆ ಮೆಮ್ರಿ ಲಾಸ್ ಆಗ್ತಾ ಇದ್ದರೆ ಬೇರೆ ಏನಾದರೂ ಅಂಥದ್ದು ತೊಂದರೆ ಇದ್ದರೆ ಹೋಗಿ ಅದು ಏನು ಕಾರಣ ಅಂತ ಹೇಳಿ ಫಸ್ಟ್ ಗೊತ್ತಾಗಬೇಕು. ಅದಕ್ಕೆ ಅದು ಯಾವ ಕಾರಣ ಗೊತ್ತಾದ್ರೆಲ್ಲ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಹೇಳಿ ಗೊತ್ತಾಗ್ತದೆ. ಅದು ಸುಮ್ಮನೆ ಕೂತ್ಕೊಂಡು ಚಿಂತೆ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ನಾನು ಎಷ್ಟೋ ಸತಿ ಇಂಗ್ಲೀಷ್ ಚಾನೆಲ್ಸಲ್ಲಿ ಬಂದಿದ್ದೇನೆ. ನಾನು ಹೇಳ್ತೇನೆ ಇಂಗ್ಲೀಷಲ್ಲಿ, ಸ್ಟಾಪ್ ವರಿಂಗ್, ಯು ಬಿ ಕನ್ಸರ್ನ್ಡ್ ಬಟ್ ಡೋಂಟ್ ವರಿ. ಕನ್ಸರ್ನ್ ಹೇಳಿದ್ರೆ ನಿಮಗೆ ನಿಮ್ಮ ಹೆಲ್ತ್ ವಿಷಯ ನಿಮಗೆ ಚಿಂತೆ ಇರಬೇಕು. ಬಟ್ ಸುಮ್ಮನೆ ಕೂತ್ಕೊಂಡು ಏನೋ ತಪ್ಪಾಯಿತು, ಹೀಗಾಯಿತು, ಹಾಗೆ ಆಯಿತು ಹೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮದೇ ಹೆಲ್ತ್ ಹಾಳಾಗ್ಲಿಕ್ಕೆ ಉಂಟು, ಮತ್ತೇನಾಗಲಿಕ್ಕಿಲ್ಲ. ಸೊ ಏನಾದರೂ ತೊಂದರೆ ಇದ್ದರೆ ಅದಿದ್ದು ಪರಿಹಾರ ನಾವು ಹುಡುಕಬೇಕು. ಅಯ್ಯೋ ತೊಂದರೆ ಇದೆ ಹೇಳಿ ಮಾಡಿ ಚಿಂತೆ ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ಆ ತೊಂದರೆ ಹೋಗ್ಲಿಕ್ಕಿಲ್ಲ. ಸೊ ಇಷ್ಟೇ ನಾನು ಹೇಳ್ಬೋದು. ಬೇರೆ ಬೇರೆಯವರಿಗೆ ಬೇರೆ ಬೇರೆ ತೊಂದರೆ ಇರ್ಬೋದು. ನಾವು ಒಂದೇ ಟ್ರೀಟ್ಮೆಂಟ್ ಎಲ್ರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಏನು ತೊಂದರೆ ಇದೆಯಾ ಅದನ್ನು ತಗೊಂಡು ನೀವು ಸ್ಪೆಷಲಿಸ್ಟ್, ಈಗ ನರಮಂಡಲದಾದರೆ ನ್ಯೂರಾಲಜಿಸ್ಟ್ ಹತ್ರ ಹೋಗಬೇಕು. ಹೋಗಿ ಅದಿದು ಟ್ರೀಟ್ಮೆಂಟ್ ಏನಿದೆ, ನ್ಯೂರಾಲಜಿಸ್ಟ್ ಸಿಕ್ಕಲಿಲ್ಲಾರೆ ಫಿಸಿಷಿಯನ್ ಹತ್ರ ಸಹ ಹೋಗ್ಬೋದು. ಈಗ ಪವನ್ ಕುಮಾರ್ ಅವರು ಎಷ್ಟು ಒಳ್ಳೆ ಮಾತಾಡ್ತಾ ಇದ್ದಾರೆ, ಅಂಥವ್ರ ಹತ್ರ ಯಾರ ಹತ್ರ ಹೋದರೆ ಅವರು ಅದು ಏನು ತೊಂದರೆ ಇದೆ ನೋಡಿ ನಿಮಗೆ ಅದಕ್ಕೆ ಕರೆಕ್ಟ್ ಪರಿಹಾರ ಕೊಡ್ತಾರೆ. ಬಟ್ ಸುಮ್ಮನೆ ವ್ಯಾಕ್ಸಿನ್ ಆಯಿತು, ವ್ಯಾಕ್ಸಿನ್ ಕಾರಣ ಆಗೋದು ತಪ್ಪು. ಅದು ಅದರಿಂದ ಎಷ್ಟೋ ಈ ಕಾಯಿಲೆ ನಿಂತಿತ್ತು ಆ್ಯಂಡ್ ಇಷ್ಟು ಕೋಟಿ ಕಟ್ಲೆ ಜನರಿಗೆ ಅದರಿಂದ ಕಾಯಿಲೆ ಬರಲಿಲ್ಲ. ಈಗ ನಾವೆಲ್ಲ ಡಾಕ್ಟರ್ಸ್ ತಗೊಂಡಿದ್ದೇವೆ. ನಾನು ತಗೊಂಡಿದ್ದೇನೆ ಕೋವಿಶೀಲ್ಡ್ 3 ಡೋಸ್, ಬೂಸ್ಟರ್ ಡೋಸ ತಗೊಂಡಿದ್ದೇನೆ. ನನಗೆ ಅಷ್ಟು ಏನಾದರೂ ಡೌಟ್ ಇರ್ತಿದ್ರೆ ನಾನು ತಗೊಳ್ತಿದ್ನಾ? ಇಲ್ಲ. ನಾವೆಲ್ಲ ಡಾಕ್ಟರ್ಸ್ ಫಸ್ಟ್ ತಗೊಂಡದ್ದು ಡಾಕ್ಟರ್ಸಿಗೆ ಕೊಟ್ಟರಲ್ಲ ಅವರು, ನಾವು ತಗೊಂಡಿದ್ದೇವೆ. ಕೋವ್ಯಾಕ್ಸಿನ್ ಆ್ಯಂಡ್ ಕೋವಿಶೀಲ್ಡಲ್ಲಿ ಏನೂ ತೊಂದರೆ ಇಲ್ಲ. ಯಾರಾದರೂ ಕೆಲವರಿಗೆ ಏನಾದರೂ ಸ್ವಲ್ಪ ರಿಯಾಕ್ಷನ್ ಆಗಿದ್ರೆ ಅದು ಸೆಟ್ಲ್ ಆಗಿದೆ. ಬಟ್ ಕೋವಿಡ್, ಇದು ಲಾಂಗ್ ಕೋವಿಡ್ ಹೇಳ್ತಾರಲ್ಲ, ಹೇಳಿದ್ರೆ ಈ ಕಾಯಿಲೆಯಿಂದ ಎಷ್ಟೋ ಸತಿ ತಿಂಗಳು ಕಟ್ಟಲೆ ಮೇಲೆ ಸಹ ತೊಂದರೆ ಬಂದಿದೆ. ಅದು ಏನಂತ ಹೇಳಿದ್ರೆ ಇದರಲ್ಲಿ ಇಮ್ಯೂನ್ ರಿಯಾಕ್ಷನ್, ಇಮ್ಯೂನ್ ಹೇಳಿದ್ರೆ ನಮ್ಮ ಸುರಕ್ಷೆದು ಕವಚ ನಮ್ಮ ಶರೀರದ್ದು, ಅದರಲ್ಲಿ ಅದು ಸ್ವಲ್ಪ ಜಾಸ್ತಿಯೇ ರಿಯಾಕ್ಟ್ ಆಗಿ ನಮ್ಮ ಆಕ್ಸಿಜನ್ ಇದು ತೊಂದರೆ ಆದದ್ದು, ಅದಕ್ಕೆ ಹಾರ್ಟ್ ಇದು ಅಟ್ಯಾಕ್ಸ್ ಆದದ್ದು, ಈ ರಕ್ತ ಕ್ಲಾಟ್ಸ್ ಗಟ್ಟಿಯಾಗಿ ರಕ್ತ ಪ್ರವಾಹ ನಿಲ್ಲಿಸಿ ಶರೀರಲ್ಲಿ ಎಷ್ಟೋ ಜಾಗದಲ್ಲಿ ತೊಂದರೆ ಆಗಿದೆ. ಹಾರ್ಟಲ್ಲಿ ಸ್ಟ್ರೋಕ್ಸ್ ಆಗಿದೆ, ಹೇಳಿದೆ ಬ್ರೈನಿಗೆ ಹೋಗುವಂಥದ್ದು, ರಕ್ತ ನಿಂತಿದೆ. ಸೊ ಇಂಥದ್ದೆಲ್ಲ ತೊಂದರೆ ಆಗಿದೆ. ಬಟ್ ಅದು ಕಾಯಿಲೆಯಿಂದ ಆಗಿದೆ ಆ್ಯಂಡ್ ಅದಕ್ಕೆ ಎಲ್ಲ ಪರಿಹಾರ ಆಗಿದೆ. ವ್ಯಾಕ್ಸಿನನ್ನು ಕೂತ್ಕೊಂಡು ನಾವು ಬ್ಲೇಮ್ ಮಾಡೋದು ತಪ್ಪು. ಮತ್ತು ನನ್ನ ಇಬ್ಬರು ಜೊತೆಗಿದ್ದವರು ಡಾಕ್ಟರ್ಸ್ ಇಬ್ಬರು ಹೇಳಿದ್ದಾರೆ, ಇದು ಸ್ಟಡಿ ತುಂಬ ಚಿಕ್ಕ ಸ್ಟಡಿ. ಒಂದು ಸೂಪರ್ ಸ್ಪೆಷಾಲಿಟಿ ಸೆಂಟರಲ್ಲಿ ಟರ್ಷರಿ ರೆಫರಲ್ ಸೆಂಟರಲ್ಲಿ ಬರುವಂಥ ಸ್ವಲ್ಪ ರೇರ್ ಕೇಸಸನ್ನು ತಗೊಂಡು ನಾವು ಇಷ್ಟು ದೊಡ್ಡ ದೇಶದಲ್ಲಿ ಎಲ್ಲರಿಗೆ ತೊಂದರೆ ಆಗ್ತದೆ ಹೇಳೋದು ತಪ್ಪು. 1.4 ಬಿಲಿಯನ್ ಪೀಪಲ್ ಕಾಂಟ್ ಬಿ. ಇದು ಸ್ಯಾಂಪಲ್ ಬರೀ 100 ಜನರು ಅಥವಾ 200 ಜನರಿದ್ದು ಸ್ಯಾಂಪಲಲ್ಲಿ ನೀವು ಇಷ್ಟು ಜನರಿದ್ದು ಕೋಟಿ ಜನರಿದ್ದು ಇದು ಹೆದರ್ಸ್ಬಾರ್ದು. ಸರ್, ವೆಂಕಟೇಶ್ವರ ರಾವ್ ಹೇಳ್ದಂಗೆ
We are pioneers in the world, sir. Indian vaccination, global eradication of smallpox ಆಗಲೇ ಹೇಳಿ ಆಯಿತು. ಇವತ್ತು ಪೋಲಿಯೋ ಆಲ್ಮೋಸ್ಟ್ ಹೊರಟೋಗ್ಬಿಟ್ಟಿರೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಸ್ಮಾಲ್ ಸ್ಟಡಿ ಒಳಗೆ ಇದನ್ನು ತೊಗೊಂಡು ಆಗೋ ಬೆನಿಫಿಟ್ಸ್ನ ನಾವು ಜನಗಳಿಗೆ ತಪ್ಪು ಮಾಹಿತಿ ಕೊಡಬಾರ್ದು. ಖಂಡಿತ ಸರ್. ಡಾಕ್ಟರ್ ಪವನ್ ಕುಮಾರ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಗಮನಿಸ್ತಾ ಇದ್ರಿ, ಈಗ ನನಗೆ ಕೋವಿಡ್ ಬಂದಿದೆ, ನಾನು 2 ಡೋಸ್ ವ್ಯಾಕ್ಸಿನ್ ತಗೊಂಡಿದ್ದೇನೆ, ಆದರೆ ನನ್ನಲ್ಲಿ ನರಮಂಡಲ ಸಮಸ್ಯೆ ಕೂಡ ಇದ್ದಿರಬಹುದು, ನಾನು ಏನು ಮಾಡಬೇಕು ಎನ್ನುವಂಥ ಪ್ರಶ್ನೆ ಸರ್. ಈಗ ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಮೊದಲು ಈಗ ಎಷ್ಟೋ ಜನಕ್ಕೆ ಅವ್ರಿಗೆ ನರಮಂಡಲದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತೇ ಇರೋದಿಲ್ಲ. ಈಗ ಈ ಸ್ಟಡಿ ಏನ್ ಬಂದಿದೆ ಈಗ ನಿಮ್ಯಾನ್ಸ್ದು, ಮೊದಲು ಅದ್ರ ಬಗ್ಗೆನೇ ಮಾತಾಡ್ತೀನಿ. ಅದರಲ್ಲಿ ಏನೇನ್ ನರಮಂಡಲದ ಸಮಸ್ಯೆ ಈಗ ಅವ್ರು ಕಂಡುಹಿಡಿದಿದ್ದಾರೆ, ಎಷ್ಟು ಜನಕ್ಕೆ ಏನೇನಿದೆ ಅಂತಾನು ಕೂಡ ನಾ ಹೇಳ್ತೇನೆ. ನೋಡಿ, ಈಗ ಆ ಸ್ಟಡಿನಲ್ಲಿ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಮೈಲೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಮೈಲೋಪತಿ. ಸೊ ಅಂದ್ರೆ ಈ ಸ್ಪೈನಲ್ ಕಾರ್ಡ್ ಇವೆಲ್ಲ ತುಂಬಾ ಕಂಪ್ರೆಷನ್ ಆದ್ರೆ, ನಮ್ಗೆ ಈ ಬೆನ್ನುರಿ ಇರುತ್ತಲ್ಲ, ಬೆನ್ನು ನರಮಂಡಲ, ಅದು ಕಂಪ್ರೆಷನ್ ಆಗಿ ಬರ್ತಕ್ಕಂತ ಏನು ಸಿಂಪ್ಟಮ್ಸ್ ಇರುತ್ತೆ, ಇದನ್ನ ನಾವು ಮೈಲೋಪತಿ ಅಂತ ಹೇಳ್ತೀವಿ. ಸೊ ಈ ಮೈಲೋಪತಿ ಸಾಕಷ್ಟು ಜನಗಳಲ್ಲಿ ಕಾಣಿಸುತ್ತೆ. ಇನ್ನೊಂದು ಕಣ್ಣಿಗೆ ರಿಲೇಟೆಡ್ ಏನು ಸಂಬಂಧ ಕಾಯಿಲೆ ಇರುತ್ತೆ, ಆಪ್ಟಿಕ್ ನ್ಯೂರೈಟಿಸ್ ಅಂತೀವಿ, ಇದು ಕೂಡ ಸಾಕಷ್ಟು ಜನರಲ್ಲಿ ಕಾಣಿಸ್ಕೊಂಡಿದೆ. ಇನ್ನೊಂದು ಎನ್ಕೆಫಿಲೋಮೈಲೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಇದು ಇನ್ಫೆಕ್ಷನ್ ಇಂದ ಆಗ್ತಕ್ಕಂಥದ್ದು, ಅಂದ್ರೆ ಈ ವೈರಸ್ ಇಂದ ಡೈರೆಕ್ಟ್ ಆಗಿ ಇನ್ಫೆಕ್ಷನ್ ಇಂದ ಆಗ್ತಕ್ಕಂಥದ್ದು, ಇದು ಕೂಡ ಸಾಕಷ್ಟು ಜನಗಳಲ್ಲಿ ಕಾಣಿಸ್ಕೊಂಡಿದೆ. ಇನ್ನು ಸುಮಾರು ಜನಗಳಲ್ಲಿ ಸ್ಟ್ರೋಕ್, ಯಾಕಂದ್ರೆ ನಿಮ್ಯಾನ್ಸ್ಗೆ ಹೋಗ್ತಕ್ಕಂಥದ್ದೇ ಮೇನ್ ಸ್ಟ್ರೋಕ್. ಸೊ ಇದು ಯಾಕೆಂತಂದ್ರೆ ಕ್ಲಾಟ್ ಆಗಿರೋದ್ರಿಂದ. ಈಗ ನಾನು ಮೊದಲೇ ಹೇಳಿದಾಗ್ಲೇ ಇದು ಒಂದು ಕ್ಲಾಟಿಂಗ್ ಡಿಸಾರ್ಡರ್ ಅಥವಾ ಇನ್ಫ್ಲಮೇಟರಿ ಡಿಸಾರ್ಡರ್ ಅಂತ ಹೇಳ್ತೀವಿ ಕೋವಿಡ್ ನ. ಸೊ ಈ ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ಸಾಕಷ್ಟು ಜನ ಸ್ಟ್ರೋಕ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಇವು ಕಾಮನ್ ಆಗಿ ಈ ನರಮಂಡಲದ ಸಮಸ್ಯೆಗಳು ಕಾಣಿಸ್ಕೊಂಡಿರ್ತಕ್ಕಂಥವು ಅಡ್ಮಿಟ್ ಆಗಿರೋ ಕೇಸ್ಗಳಲ್ಲಿ. ಇನ್ನು ನಾವು ಕಾಮನ್ ಆಗಿ ಅಂದ್ರೆ ಈಗ ಅಡ್ಮಿಟ್ ಆಗಿರಲ್ಲ, OPD ಕೇಸಸ್ ಗಳನ್ನ ನೋಡಿದ್ರೆ, ಇದು ಈ ಸ್ಟಡಿನಲ್ಲ, ನಾನು ಹಾಗೆ ಹೇಳ್ತಾ ಇದ್ದೀನಿ, OPD ಕೇಸಸ್ ಗಳಲ್ಲಿ ಏನು ನರಮಂಡಲದ ಸಮಸ್ಯೆ ಆಗಿ ಬರ್ತಾರೆ ಪೇಷಂಟ್ಗಳು ಸಾಕಷ್ಟು. ಆಗ್ಲೇ ಆಂಜಿನಪ್ಪ ಸರ್ ಹೇಳಿದ್ರು, ಏನೋ ಒಂಥರ ಗಾಬರಿ, ಸ್ಟ್ರೆಸ್, ಟೆನ್ಷನ್. ಸೊ ಇದು ಸಾಕಷ್ಟು ಜನ ಸೈಕಲಾಜಿಕಲಿ ಎಫೆಕ್ಟ್ ಆಗಿರ್ತಕ್ಕಂಥದ್ದು ನಾವು ಕೋವಿಡ್ ಆದ್ಮೇಲೆ ನೋಡಿದ್ವಿ. ಸೊ ಈಗ ತುಂಬಾ ಗಾಬರಿ ಆಗ್ತಕ್ಕಂಥದ್ದು, ಸ್ಟ್ರೆಸ್ ಆಗ್ತಕ್ಕಂಥದ್ದು, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಹೋಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ತಲೆ ಸುತ್ತು, ಒಂಥರ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು, ಸೊ ಮೆಮೊರಿ ಲಾಸ್ ಆಗ್ತಕ್ಕಂಥದ್ದು. ಸೊ ಇವೆಲ್ಲ ಕಾಮನ್ ಆಗಿ ನಾವು ನ್ಯೂರಲಾಜಿಕಲ್ ಸಿಂಪ್ಟಮ್ಸ್ ಏನು ಈ ಪೋಸ್ಟ್ ಕೋವಿಡ್ ನಾವು ನೋಡಿದೀವಿ ಅಥವಾ ಈ ಪೋಸ್ಟ್ ವ್ಯಾಕ್ಸಿನೇಷನ್, ಇವೆಲ್ಲ ಕಾಮನ್ ಆಗಿ ಇರ್ತಕ್ಕಂಥದ್ದು. ಇದರ ಜೊತೆಗೆ ಲಾಸ್ ಆಫ್ ಸ್ಮೆಲ್ ಮತ್ತೆ ಟೇಸ್ಟ್, ಸೊ ಇದು ಕೂಡ ನರಮಂಡಲದಕ್ಕೆ ಸಂಬಂಧಪಟ್ಟಿದ್ದೆ ಕೂಡ. ಸೊ ಇದು ಸಾಕಷ್ಟು ಜನಗಳಲ್ಲಿ ಕೂಡ ಇತ್ತು. ಇವೆಲ್ಲಾನು ಸಿಂಪ್ಟಮ್ಸ್ ಏನಂದ್ರೆ ಇದಕ್ಕೆ ಎಕ್ಸ್ಟ್ರಾ ಏನು ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ. ಇನ್ ಕೇಸ್ ಇವೆಲ್ಲ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ದಾಗ ಅವ್ರು ಮೊದಲು ಬಂದು ಫಿಸಿಷಿಯನ್ ಹತ್ರ ತೋರಿಸ್ಕೋಬೇಕು. ಸೊ ಫಿಸಿಷಿಯನ್ ನೋಡ್ಕೊಂಡು ಏನಾದ್ರೂ ಅದರಲ್ಲಿ ಸಿವಿಯರಿಟಿ ಜಾಸ್ತಿ ಇತ್ತು, ಸೊ ನ್ಯೂರಾಲಜಿಸ್ಟ್ ಒಪಿನಿಯನ್ ಏನಾದ್ರು ಬೇಕಾದಾಗ ಅವರು ನ್ಯೂರಾಲಜಿ ಒಪಿನಿಯನ್ ಅನ್ನ ತೆಗೆದುಕೊತಾರೆ ಅಥವಾ ನ್ಯೂರಾಲಜಿಸ್ಟ್ ಹತ್ರ ಕಳಿಸ್ಕೊಡ್ತಾರೆ. ಅಥವಾ ಇಂಟರ್ವೆನ್ಷನ್ಸ್ ಏನಾರ ಬೇಕು ಏನಾರ ಇರುವಾಗ ಅವ್ರು ಯೂಶಲಿ ಅದರಲ್ಲಿ ಸೈನ್ಸ್ ಪಿಕಪ್ ಮಾಡಿ ಆಮೇಲೆ ಕಳಿಸ್ಕೊಡ್ತಾರೆ. ಸೊ ಯಾವುದೇ ಈ ತರನಾದ ಸಿಂಪ್ಟಮ್ಸ್ ಬಂದಾಗ ಮೊದಲು ವೈದ್ಯರಲ್ಲಿ ಬಂದು ತೋರಿಸ್ಕೊಳ್ಳಿ. ಯಾಕಂದ್ರೆ ಆ ಸಿಂಪ್ಟಮ್ಸ್ ನ ಅನುಭವಿಸ್ಕೊಂಡು ಗಾಬರಿ ಪಟ್ಕೊಂಡು ಭಯ ಪಟ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಮೆಜಾರಿಟಿ ಆಫ್ ದಿ ಸಿಂಪ್ಟಮ್ಸ್ ನ ನಾವು ಕೌನ್ಸೆಲಿಂಗ್ ಅಲ್ಲಿ ಕ್ಲಿಯರ್ ಮಾಡಬಹುದು. ಇನ್ನ ಕೆಲವೊಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕೂಡ ನಾವು ಕ್ಲಿಯರ್ ಮಾಡಬಹುದು. ಇನ್ನ ಕೆಲವಾರು ಕೇಸ್ಗಳಿಗೆ ಮಾತ್ರ ಸ್ವಲ್ಪ ಇಂಟರ್ವೆನ್ಷನ್ ಬೇಕಾಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಈ ಸಿಂಪ್ಟಮ್ಸ್ ಇಂದ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಇನ್ನು ಕೆಲವರಿಗೆ ನಾವು ನೋಡಿದೀವಿ ಈ ಕೋವಿಡ್ ಆದ್ಮೇಲೆ, ಯಾಕಂದ್ರೆ ಈ ಆಕ್ಸಿಜನ್ ತುಂಬಾ ಕಮ್ಮಿಯಾಗಿ ಬ್ರೈನ್ ಗೆ ಎಫೆಕ್ಟ್ ಆಗಿರೋದು ಕೂಡ ನಾವು ನೋಡಿದ್ವಿ. ಅಂದ್ರೆ ಬ್ರೈನ್ ಇನ್ಫೆಕ್ಷನ್, ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಸೊ ಈ ಬ್ರೈನ್ ಇನ್ಫೆಕ್ಷನ್ ಇವೆಲ್ಲ ಆದಾಗ ತುಂಬಾ ಸೀರಿಯಸ್ ಆಗಿರೋದು ಕೂಡ ಉಂಟು. ಈಗ ನಾವು ನೋಡಿದ್ರೆ ಈಗ ಯಾಕಂದ್ರೆ ಇದು ಈಗ ಸ್ಟಡಿ ಮಾಡಿರೋದು 2020-21 ಸೊ ಹಾಗಾಗಿ ಆಗ ಏನ್ ಬ್ರೈನ್ ಇನ್ಫೆಕ್ಷನ್ ಆಗಿತ್ತು, ಈಗ ಅವರೆಲ್ಲ ರಿಕವರಿ ಆಗಿರ್ತಾರೆ. ಸೊ ಈ ರಿಕವರಿ ಆಗಿರುವಂತ ಪೇಷಂಟ್ ಗಳಲ್ಲಿ ಈಗಲೂ ಕೂಡ ಎಷ್ಟೋ ಜನಕ್ಕೆ ತಲೆನೋವು ಬರ್ತಕ್ಕಂಥದ್ದು ಅಥವಾ ತಲೆ ಸುತ್ತು, ಕೆಲವು ಸಲ ಬಿಸಿಲಿಗೆ ಹೋದ್ರೆ ಕಣ್ ಬಿಡೋದಕ್ಕಾಗಲ್ಲ ಅಥವಾ ವಾಂತಿ ಬರ್ತಕ್ಕಂಥದ್ದು. ಸೊ ಇವೆಲ್ಲ ಕೂಡ ಸಿಂಪ್ಟಮ್ಸ್ ಇರುವಂತ ಚಾನ್ಸಸ್ ಇರುತ್ತೆ. ಇನ್ನು ಕೆಲವಾರು ಮಂದಿಗೆ ಈ ಕೈ ಮತ್ತೆ ಕಾಲುಗಳಲ್ಲಿ ಒಂಥರ ಜೋಮ್ ಬರ್ತಕ್ಕಂಥದ್ದು, ಚುಚ್ಚತಕ್ಕಂಥದ್ದು, ಅಥವಾ ಕೆಲವರಿಗೆ ಸ್ಪರ್ಶ ಸರಿಯಾಗಿ ಗೊತ್ತಾಗೋದಿಲ್ಲ. ಸೊ ಇವೆಲ್ಲ ಕೂಡ ಸಿಂಪ್ಟಮ್ಸ್ ಇರುತ್ತೆ. ಸೊ ಇವರೆಲ್ಲ ರೆಗ್ಯುಲರ್ ಆಗಿ ನ್ಯೂರಾಲಜಿಸ್ಟ್ ಹತ್ರ ಅಥವಾ ಫಿಸಿಷಿಯನ್ ಹತ್ರ ಅವರು ಫಾಲೋ ಅಪ್ ಬಂದು ತೋರಿಸ್ಕೊಂಡು ಅದಕ್ಕೆ ಏನು ಸರಿಯಾಗಿ ಟ್ರೀಟ್ಮೆಂಟ್ ಬೇಕು ಅದನ್ನ ಟ್ರೀಟ್ಮೆಂಟ್ ಅಂತ ತೆಗೆದುಕೋಬೇಕಾಗತ್ತೆ. ಸೊ ಹಾಗಾಗಿ ಈಗ ಯಾವುದೇ ಸಿಂಪ್ಟಮ್ಸ್ ಇರಲಿ, ನರಮಂಡಲಕ್ಕೆ ಈಗ ಅಫೆಕ್ಟ್ ಆಗಿರ್ಬೋದು ಅಥವಾ ಹೃದಯಕ್ಕೆ ಅಫೆಕ್ಟ್ ಆಗಿರ್ಬೋದು, ಲಿವರ್ ಇರ್ಬೋದು, ಸ್ಪ್ಲೀನ್ ಇರ್ಬೋದು, ಯಾಕಂದ್ರೆ
ಕೋವಿಡ್ ನಲ್ಲಿ ಯಾವುದೇ ಇಂಥದ್ದೇ ಒಂದು ಅಂಗಾಂಗ ಎಫೆಕ್ಟ್ ಆಗುತ್ತೆ ಅಂತಿಲ್ಲ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ಎಫೆಕ್ಟ್ ಆಗಿದೆ. ಯಾಕಂದ್ರೆ ಇದು ರಕ್ತನಾಳಗಳಿಗೆ ಎಫೆಕ್ಟ್ ಮಾಡಿರೋದ್ರಿಂದ ಏನಾಗುತ್ತೆ, ನಾವು ರಕ್ತನಾಳ ಎಲ್ಲಾ ಕಡೆ ನಮ್ಮ ದೇಹದಲ್ಲಿ ಇರೋದ್ರಿಂದ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಆಗ್ಲೇ ಆಂಜಿನಪ್ಪ ಅವರು ಹೇಳ್ತಾ ಇದ್ರು, ಈಗ ಹಾಸನದಲ್ಲಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಬಗ್ಗೆ ಇದು ಯಾಕೆ ಅಂತಂದ್ರೆ ಇಟ್ ಇಸ್ ಅ ಕ್ಲಾಟಿಂಗ್ ಡಿಸಾರ್ಡರ್. ಕ್ಲಾಟ್ಸ್ ಆಗಿರೋದು ನಮ್ಗೆ ಬರೀ ಬ್ರೈನ್ ಅಲ್ಲಿ ಆಗೋದಿಲ್ಲ, ಹಾರ್ಟ್ ಅಲ್ಲೂ ಕೂಡ ಆಗೋದ್ರಿಂದ ಸೊ ಸಾಕಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ಸ್ ಇವೆಲ್ಲಾನು ಕೂಡ ಪ್ರೆಸಿಪಿಟೇಟ್ ಆಗುವಂತ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಯಾರಿಗೆ ಈ ಅಂಡರ್ಲೈನ್ ಕೋಮಾರ್ಬಿಡಿಟೀಸ್ ಇರುತ್ತೆ, ಅಂದ್ರೆ ಈ BP ಶುಗರ್ ಇರ್ತಕ್ಕಂಥವ್ರು ಅಥವಾ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಅಂದ್ರೆ ನಾವೀಗ ಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು ಅಥವಾ ಈ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು. ಸೊ ಇಂಥವರೆಲ್ಲ ಈ ಕ್ರಾನಿಕ್ ಡಿಸೀಸಸ್ ಇರ್ತಕ್ಕಂಥವ್ರಲ್ಲಿ ಯೂಶಲಿ ಈ ಸಿಂಪ್ಟಮ್ಸ್ ಎಲ್ಲ ನಾವು ತುಂಬಾ ಜಾಸ್ತಿಯಾಗಿ ನೋಡ್ತಾ ಇದೀವಿ. ಸೊ ಯಾರ್ಯಾರಿಗೆ ಈ ಕೋಮಾರ್ಬಿಡಿಟೀಸ್ ಇರುತ್ತೆ, ಸೊ ಅಂತಹ ಪೇಷಂಟ್ಗಳು ಅವ್ರಿಗೆ ಏನ್ ಅಂಡರ್ಲೈನ್ ಡಿಸೀಸಸ್ ಇರುತ್ತೆ ಅವರ ವೈದ್ಯರಲ್ಲಿ ರೆಗ್ಯುಲರ್ ಆಗಿ ತಪಾಸಣೆ ಮಾಡಿಸ್ಕೊಂಡು ರೆಗ್ಯುಲರ್ ಆಗಿ ತೋರಿಸ್ಕೊಂಡು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಈಗ ಶುಗರ್, BP ಇವೆಲ್ಲ ಇದ್ರೆ ಕಂಟ್ರೋಲ್ ಇಟ್ಕೋಬೇಕು. ಯಾಕಂದ್ರೆ ಇವೆಲ್ಲ ಜಾಸ್ತಿ ಆದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ನರಮಂಡಲಕ್ಕೂ ಎಫೆಕ್ಟ್ ಆಗುತ್ತೆ, ಹೃದಯಕ್ಕೂ ಎಫೆಕ್ಟ್ ಆಗುತ್ತೆ, ಬೇರೆ ಅಂಗಾಂಗಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ಜನ ಅನ್ಕೋತಾರೆ, ನನಗೆ ಕೋವಿಡ್ ಬಂದಿಲ್ಲ ಅಥವಾ ಬಂದಿದ್ದು ನನಗೆ ಕ್ಲಿಯರ್ ಆಗ್ಬಿಟ್ಟಿದೆ, ನನಗೆ ಶುಗರ್ ಬಗ್ಗೆ ಏನು ಚಿಂತೆ ಇಲ್ಲ, BP ಬಗ್ಗೆ ಚಿಂತೆ ಇಲ್ಲ, ಮಾತ್ರೆಗಳನ್ನೇ ಬಿಟ್ಬಿಡ್ತಾರೆ. ನಾವು ಇದೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾವು ಇತ್ತೀಚೆಗೆ ನೋಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಕೋವಿಡ್ ಆದ ಮೇಲೆ ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಸರಿಯಾಗಿ ಕ್ರಾನಿಕ್ ಕಂಡೀಷನ್ಸ್ ಗೆ ಟ್ರೀಟ್ಮೆಂಟ್ ತೆಗೆದುಕೋತಾ ಇಲ್ಲ. ಅಂದ್ರೆ ಅವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋತಾ ಇದಾರೆ, ಕೆಲವಾರು ಮಾತ್ರೆಗಳನ್ನ ಬಿಟ್ಬಿಡ್ತಾ ಇದಾರೆ. ಸೊ ಹಾಗಾಗಿ ಅದು ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಓಕೆ ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಡಾಕ್ಟರ್ ಪವನ್ ಕುಮಾರ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಒಂದ್ ಕಡೆಯಲ್ಲಿ ನರಮಂಡಲದ ಆರೋಗ್ಯಕ್ಕೆ ಏನ್ ಮಾಡಬೇಕು ಎನ್ನುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋವಿಡ್ ಲಸಿಕೆ ತೆಗೆದುಕೊಂಡವರಲ್ಲಿ ನರಮಂಡಲದ ಸಮಸ್ಯೆ ಕಂಡು ಬಂದಿದೆ ಅಂತೇಳಿ ನಿಮಾನ್ಸ್ನ ರಿಪೋರ್ಟ್ಗಳು ಹೇಳ್ತಾ ಇವೆ. ಪ್ರತಿಯೊಂದು ಸಂದರ್ಭದಲ್ಲೂ ಯಾಕೆ ವ್ಯಾಕ್ಸಿನ್ ಅನ್ನೇ ನೀವು ಬ್ಲೇಮ್ ಮಾಡ್ತೀರಿ ಅನ್ನೋದಾಗೂ ಸದ್ಯಕ್ಕಿರುವಂತಹ ಪ್ರಶ್ನೆ ವೈದ್ಯಕೀಯ ಲೋಕದಿಂದ ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ಅಂಜನಪ್ಪ ಸರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ರಾಜ್ಯಾದ್ಯಂತ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚೆಚ್ಚು ವರದಿ ಆಗ್ತಾ ಇದೆ. ಈ ಹೆಚ್ಚೆಚ್ಚು ವರದಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಹೇಳಿದ್ರು ಅಂತ ಹೇಳಿದ್ರೆ ಇದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು ಅಂತ ಹೇಳಿದ್ರೆ ವೈದ್ಯಕೀಯ ಕಾರಣಗಳನ್ನು ಕೂಡ ಕೊಟ್ಟರು. ಇನ್ನೊಂದಷ್ಟು ಜನ ಹೇಳಿದ್ರು ಅದು ರಾಜಕೀಯ ಕಾರಣವೂ ಆಗಿರಬಹುದು. ಒಂದಷ್ಟು ಜನ ಇದಕ್ಕೆ ವ್ಯಾಕ್ಸಿನೇ ಹೊಣೆ ಅಂತ ಹೇಳಿಬಿಟ್ರು. ಸರ್, ಇದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ರಾಜಕೀಯ ಮತ್ತು ವಿಜ್ಞಾನ ಒಟ್ಟೊಟ್ಟಿಗೆ ಹೋಗಲ್ಲ ಸರ್. ಹಳ್ಳಿ ಕಡೆ ತುಂಬ ಚೆನ್ನಾಗಿರೋ ಒಂದು ಗಾದೆ ಮಾತಿದೆ, ಹಸಿ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದ್ರು ಅಂತ. ನಿಜವಾಗ್ಲೂ ಹೇಳ್ತೀನಿ, ವ್ಯಾಕ್ಸಿನ್ಗೆ ಅನ್ನೆಸರ್ಲಿ ಪಾಪ ಮಾಡ್ತಿರೋ ಅನುಕೂಲಗಳು ಸರ್ ಸಾಕಷ್ಟು. ಇವತ್ತು ಗ್ಲೋಬಲ್ ಎರಾಡಿಕೇಷನ್ ಆಫ್ ಸ್ಮಾಲ್ ಪಾಕ್ಸ್, ಪೋಲಿಯೋ ಕೂಡ ಎರಾಡಿಕೇಟ್ ಆಗ್ತಾ ಇದೆ. ಅಂಥ ಸಮಯ ನೋಡಿ, ವ್ಯಾಕ್ಸಿನ್ ಬಗ್ಗೆ ಜನಗಳಿಗೆ ಒಂದು ಸಣ್ಣ ಅರಿವು. ವ್ಯಾಕ್ಸಿನ್ ಅಂದರೆ ಏನು? ಇವಾಗ ಕೋವಿಡ್ ಒಂದು ವೈರಸ್, ಆಕ್ಟಿವ್ ವೈರಸ್ನಿಂದ ನಮಗೆ ಕಾಯಿಲೆ ಬಂತು, ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ದವ್ರು ಉಳ್ಕೊಂಡ್ರು, ಇಲ್ದ್ರಿ ಇಲ್ಲ. ಈ ವ್ಯಾಕ್ಸಿನ್ ಕೊಡೋ ಉದ್ದೇಶ ಏನಂದರೆ ಇಟ್ ಇಸ್ ಆಲ್ವೇಸ್ ದ ಸೇಮ್ ಮೆಟೀರಿಯಲ್. ಇವಾಗ ಏನು ಕೋವಿಡ್ ಇದೆಯಲ್ಲ, ಅದೇ ವೈರಸ್ನ ಆಂಟಿಜನ್ನ ಅಥವಾ ವೈರಸ್ನ ಇನಾಕ್ಟಿವೇಟ್ ಮಾಡಿ ಕೊಡೋ ಅಂಥದ್ದು. ಅಟೆನ್ಯೂಯೇಟೆಡ್ ಆರ್ ಇನ್ಆಕ್ಟಿವೇಟೆಡ್ ಆರ್ ಕಿಲ್ಡ್ ಇದು. ಸೊ ಅದರಿಂದ ಹೆಂಗಾಗುತ್ತೆ ಅಂತ ಆಗೋದೇ ಇಲ್ಲ. ಈ ವ್ಯಾಕ್ಸಿನ್ಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ ಆನ್ ದ ಡೇ ಆಫ್ ಇಂಜೆಕ್ಷನ್ ಪೇಯ್ನ್ ಬರ್ಬೋದು, ಆ ಪ್ರಿಸರ್ವೇಟಿವ್ ಯೂಸ್ ಮಾಡಿರ್ತಾರೆ, ಅದರಿಂದ ಎಲ್ಲೋ ಒಂಚೂರು ರಿಯಾಕ್ಷನ್ ಆಗ್ಬೋದು. ಇಷ್ಟು ಬಿಟ್ಟರೆ ಡೆಫಿನೆಟ್ಲಿ ಅಪರೂಪದಲ್ಲಿ ಈ ಪೋಲಿಯೋ ಡ್ರಾಪ್ಸ್ ಹಾಕಿದಾಗೆ ಅವು ಸರಿಯಾಗಿ ಅಟೆನ್ಯೂಯೇಟ್ ಆಗಲಿಲ್ಲ ಅಂದರೆ ಮಕ್ಕಳಿಗೆ ಪೋಲಿಯೋ ಬಂದಿರೋದನ್ನು ಕೆಲವು ಸಮಯ ರಿಪೋರ್ಟ್ ಮಾಡ್ತಾರೆ. ಬಟ್ ಇವತ್ತು ಅದು ಯಾಕೋಪ್ಪ ಎಲ್ಲರೂ ಕೂಡ ಈ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಭಾಳ ತಪ್ಪು ಮಾಹಿತಿ ಕೊಡ್ತಾರೆ. ಎಲ್ಲೋ ಒಂದು ರಿಸರ್ಚ್ ಆಯಿತು, ಒಂದು 250 ಕೇಸ್ ಮಾಡಿದರು. ವೆಂಕಟೇಶ್ವರ ರಾವ್ ಹೇಳ್ದಂಗೆ ಕೋಟ್ಯಾಂತರ ಜನ ವ್ಯಾಕ್ಸಿನಿಂದ ಉಳ್ಕೊಂಡಿದ್ದಾರೆ. ಅದನ್ನು ನಾವು ಹೈಲೈಟ್ ಮಾಡಬೇಕೆ ಹೊರತು ದಯವಿಟ್ಟು ಇದು ಆಯಿತು. ಹಾರ್ಟ್ ಅಟ್ಯಾಕು ಒಂದು, ಯಾಕೆಂದರೆ ನಾವು 2 ಮೆಕ್ಯಾನಿಸಮ್ ಪವನ್ ಅವಲ್ ಹೇಳಿದರು, ಒಂದು ನ್ಯೂರಲಾಜಿಕಲ್ಲು, ಒಂದು ವ್ಯಾಸ್ಕ್ಯುಲಾರ್. ಈ ರಕ್ತನಾಳುಗಳು ನಮ್ಮ ದೇಹದಲ್ಲಿ ಎಲ್ಲ ಕಡೆ ಇರ್ತದೆ ನೋಡಿ. ಆ ಕ್ಲಾಟ್ ಬಂದು ನಾನು ಬೆರಳಿನಲ್ಲಿ ಕೂತ್ಕೋತು ಅಂದರೆ ಗ್ಯಾಂಗ್ರೀನ್ ಆಗುತ್ತೆ. ಅದೇ ರೀತಿ ಹೃದಯ ಮೋರ್ ಸೆನ್ಸಿಟಿವ್, ಗ್ಯಾಂಗ್ರೀನ್ ಆಗೋದು ಅದೆಲ್ಲ ರೇರು. ಬಟ್ ಹೃದಯ ಯಾಕಂದರೆ ಕರೋನರಿ ವೆಸಲ್ಸ್ ಇರ್ತವೆ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಬ್ಲಾಕ್ ಇರುತ್ತೆ. 40% 50% ಆಲ್ರೆಡಿ ಕರೋನರಿ ವೆಸಲ್ ಬ್ಲಾಕ್ ಆಗಿದೆ. ಈ ಸಮಯದಲ್ಲಿ ಒಂದು ಕ್ಲಾಟ್ ಅಲ್ಲಿ ಕೂತ್ಕೊತ್ತು ಅಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಜನಗಳಿಗೆ ಒಂದು ಸಂದೇಶ, ದಯವಿಟ್ಟು ನೀವು 30 ಮೇಲೆ, ಮೊದಲೆಲ್ಲ 40 ಆದಮೇಲೆ ಮಾಸ್ಟ್ರಲ್ ಚೆಕಪ್ ಮಾಡಿಸಿ ಅನ್ನೇವಿ. ಇವತ್ತು ಯಂಗ್ಸ್ಟರ್ಸ್ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿರೋದ್ರಿಂದ ನೀವು 25 ವರ್ಷ ಆದಮೇಲೆ ಅಟ್ಲೀಸ್ಟ್ ಒಂದು ಕಾರ್ಡಿಯಾಕ್ ವರ್ಕಪ್ ಮಾಡ್ಕೊಳ್ಳಿ. ಜಯದೇವಾಗ ಹೋಗಿ ನೀವು ಎಲ್ಲೋದ್ರೂ ಕೂಡ ಒಂದು ಕಾರ್ಡಿಯಾಕ್ ವರ್ಕಪ್ ಮಾಡಿ. ಅಲ್ಟಿಮೇಟ್ಲಿ ಸಿಂಪಲ್
ಒಂದು ಆ್ಯಂಜಿಯೋ ಮಾಡಿ ಒಂದು ಸ್ಟೆಂಟ್ ಹಾಕಿ ನಿನ್ನ ಜೀವ ಉಳಿಸ್ತಾರೆ. ಅದರಿಂದ ದಯವಿಟ್ಟು ಮನೆಯಲ್ಲಿ ಕೂತ್ಕೊಂಡು ನೀವು ವ್ಯಾಕ್ಸಿನ್ನ ಬ್ಲೇಮ್ ಮಾಡೋದ್ರ ಬದಲು ನೀವು ಒಬ್ಬ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸ್ಕೊಂಡು ನಿಮ್ಮ ಜೀವ ಉಳಿಸ್ಕೊಳ್ಳಿ. ಇದು ಸಿಂಪಲ್ ಇನ್ಫಾರ್ಮೇಷನ್. ಎಸ್, ಡಾಕ್ಟರ್ ವೆಂಕಟೇಶ್ ರಾವ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಯಾವುದೇ ಒಂದು ಆರೋಗ್ಯ ಸಮಸ್ಯೆಗೂ ನಾವು ಫೈನಲಿ ಬ್ಲೇಮ್ ಮಾಡೋದು ಕೊರೋನಾವನ್ನ ಅಥವಾ ಕೋವಿಡ್ಗೆ ತೆಗೆದುಕೊಂಡ ವ್ಯಾಕ್ಸಿನ್ ಅನ್ನ. ಈ ಮಾತನ್ನು ಒಪ್ತೀರಾ ಸರ್? ವೆಲ್ ಮುಂದಿನ ಹಂತದಲ್ಲಿ ಅವರಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ಡಾಕ್ಟರ್ ಪವನ್ ಕುಮಾರ್ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡಿಬೇಕಾಗಿದೆ. ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ ನರಮಂಡಲದ ಸಮಸ್ಯೆ ವಿಚಾರವಾಗಿ, ಒಬ್ಬ ವ್ಯಕ್ತಿಗೆ ಇರುವಂತ ಆ ನರಮಂಡಲದ ಸಮಸ್ಯೆ ಬಂದ್ರೆ ಏನಾಗಬಹುದು ಎನ್ನುವುದಾಗಿ. ಈ ನರಮಂಡಲದ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಸರ್? ನೋಡಿ, ಈಗ ಕೋವಿಡ್ ಬಂದಾದ್ಮೇಲೆ ಈಗ ಸಾಕಷ್ಟು ಜನಕ್ಕೆ ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಎಲ್ಲ ಬಂದೇ ಬರುತ್ತೆ. ಸುಮಾರು ಜನಕ್ಕೆ ಇರುತ್ತೆ. ಕೆಲವರಿಗೆ ಕಮ್ಮಿ ಮಟ್ಟದಲ್ಲಿ ಇರಬಹುದು, ಇನ್ ಕೆಲವರಿಗೆ ಜಾಸ್ತಿ ಮಟ್ಟದಲ್ಲಿ ಇರಬಹುದು. ಅವರು ಆ ದೇಹದ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗಾಗಲೇ ನಮ್ಗೆ ಕೋವಿಡ್ ಎಲ್ಲ ಬಂದು ಹೋಗಿರೋದ್ರಿಂದ ಈಗ ಬರ್ದೇ ಇರೋ ಹಾಗೆ ಏನ್ ಮಾಡ್ಬೇಕು ಅಂತ ಈಗ ನಾವು ಡಿಸೈಡ್ ಮಾಡಿದ್ರೆ ನೆಕ್ಸ್ಟ್ ಕೋವಿಡ್ ಯಾವ್ದಾದ್ರು ಬರುವಾಗ ನಾವು ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಆದ್ರೆ ಈಗಾಗಲೇ ಬಂದು ಹೋಗಾಗಿದೆ. ಸೊ ಹಾಗೆ ಸಾಕಷ್ಟು ಜನಕ್ಕೆ ಕೋವಿಡ್ ಬಂದಿರೋದ್ರಿಂದ ಸುಮಾರು ಜನಕ್ಕೆ ಈಗ ನರಮಂಡಲದ ಸಮಸ್ಯೆ ಇದೆ. ಅದನ್ನು ಎಷ್ಟೋ ಜನಕ್ಕೆ ಕ್ಲಿಯರ್ ಆಗಿದೆ. ಕೆಲವರಿಗೆ 1 ತಿಂಗಳು 2 ತಿಂಗಳಲ್ಲಿ ಕ್ಲಿಯರ್ ಆಗಿದೆ, ಕೆಲವರಿಗೆ 6 ತಿಂಗಳಿದೆ, ಕೆಲವರಿಗೆ 2 ವರ್ಷ 3 ವರ್ಷ ಆದ್ರೂ ಕೂಡ ಇನ್ನೂ ಹಾಗೆ ಕೆಲವರಿಗೆ ಸ್ವಲ್ಪ ಸಿಂಪ್ಟಮ್ಸ್ ಉಳ್ಕೊಂಡಿದೆ. ಇನ್ನು ಕೆಲವರಿಗೆ ಏನಂದ್ರೆ ಬೇರೆ ಕಾಯಿಲೆಗಳಿಂದ ಏನಾಗುತ್ತೆ, ಈಗ ಆ ಕೋವಿಡ್ ಇಂದಾನೆ ಇನ್ನು ಕಂಟಿನ್ಯೂ ಆಗ್ತಾ ಇದೆಯಾ ಅಥವಾ ಬೇರೆ ಕಾಯಿಲೆಯಿಂದ ಇದು ಬಂದಿದ್ಯಾ, ಎಷ್ಟೋ ಜನಕ್ಕೆ ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ಈಗ ಆಗ್ಲೇ ನೀವು ಹೇಳಿದಾಗೆ ಪ್ರತಿಯೊಬ್ರು ಕೂಡ ಅದನ್ನೇ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಯಾವುದೇ ಒಂದು ಸ್ಟ್ರೋಕ್ ಆಯ್ತು ಅಂದಾಗ ಇದು ಕೋವಿಡ್ ಇಂದಾನೆ ಆಗಿದೆ, ಅಥವಾ ಒಂದು ಹಾರ್ಟ್ ಅಟ್ಯಾಕ್ ಬಂತು ಅಂದ್ರೆ ಇದು ಕೋವಿಡ್ ಇಂದಾನೆ ಆಗಿದೆ ಅಥವಾ ವ್ಯಾಕ್ಸಿನ್ ಇಂದ ಆಗಿದೆ ಅನ್ನೋದು ಒಂದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಆದ್ರೆ ಇದಕ್ಕೆ ಸಾಕಷ್ಟು ಬೇರೆ ಬೇರೆ ಕಾರಣಗಳು ಕೂಡ ಇವೆ. ಡೆಫಿನೆಟ್ಲಿ ಕೋವಿಡ್ ಇಂದ ಅದು ಕ್ಲಾಟಿಂಗ್ ಡಿಸಾರ್ಡರ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಅಥವಾ ಇನ್ಫ್ಲಮೇಟರಿ ಡಿಸಾರ್ಡರ್ ಆಗಿರೋದ್ರಿಂದ ನಮ್ಮ ರಕ್ತನಾಳಗಳಿಗೆ ಎಫೆಕ್ಟ್ ಆಗಿದೆ. ಸೊ ಯಾರ್ಯಾರಿಗೆಲ್ಲ ಕೋವಿಡ್ ಅಟ್ಯಾಕ್ ಆಗಿದೆ, ಯಾರ್ಯಾರಿಗೆ ಅದರಿಂದ ತೊಂದರೆ ಆಗಿದೆ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ರಕ್ತನಾಳಗಳು ಎಫೆಕ್ಟ್ ಆಗಿರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕ್ಲಾಟ್ಗಳು ಇರುವಂತ ಚಾನ್ಸಸ್ ಇರುತ್ತೆ. ಸೊ ನಾವು ಪ್ರತಿಯೊಬ್ಬರಿಗೆ ಹಂಗಂತ ನಾವು ಎಲ್ಲರಿಗೂ ಕೂಡ ಟೆಸ್ಟ್ ಗಳನ್ನ ಮಾಡಿಸಿ, ಏಂಜೋಗ್ರಾಮ್ ಮಾಡಿಸಿ ಅಥವಾ CT ಏಂಜೋ ಇವೆಲ್ಲ ಮಾಡಿ ಪ್ರತಿಯೊಬ್ಬರಿಗೂ ಕಂಡಿಡಿಯಕ್ಕಾಗಲ್ಲ. ಯಾಕಂದ್ರೆ ಇಟ್ ಈಸ್ ಟೂ ಕಾಸ್ಟ್ಲಿ. ನಾವು ಇಡೀ ಪಾಪ್ಯುಲೇಷನ್ಗೆ ನಾವು ಸ್ಕ್ರೀನಿಂಗ್ ಅಂತ ಅದನ್ನ ಮಾಡೋದಕ್ಕಾಗಲ್ಲ. ಆದ್ರೆ ಯಾರಿಗೆ ಕೂಡ ಏನಾದ್ರು ಒಂದು ಸಿಂಪ್ಟಮ್ಸ್ ಬಂದಾಗ, ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ನರಮಂಡಲಕ್ಕೆ ಸಂಬಂಧಪಟ್ಟಂತೆ ಈಗ ಜೋಮ್ ಬರ್ತಕ್ಕಂಥದ್ದು, ಚುಚ್ತಕ್ಕಂಥದ್ದು, ಅಥವಾ ಉರಿ ಆಗ್ತಕ್ಕಂಥದ್ದು, ಅಥವಾ ತಲೆನೋವು ಬರೋದು, ವಾಂತಿ ಬರೋದು, ತಲೆ ಸುತ್ತು ಬರೋದು. ಸೊ ಇವೆಲ್ಲಾನು ನಮ್ಮ ನರಮಂಡಲಿಗೆ ಸಂಬಂಧಪಟ್ಟಂತ ಒಂದು ಸಿಂಪ್ಟಮ್ಸ್ಗಳು. ಇದರ ಜೊತೆಗೆ ಎಲ್ಲೋ ಒಂದ್ ಕಡೆ ವೀಕ್ನೆಸ್ ಆಗ್ತಕ್ಕಂಥದ್ದು, ಕೈ ಅಥವಾ ಕಾಲುಗಳಿರ್ಬೋದು, ಯಾವ್ದಾದ್ರು ತುಂಬಾ ವೀಕ್ನೆಸ್ ಆಗ್ತಾ ಇದೆ, ಅಥವಾ ತುಂಬಾ ಏನಾದ್ರು ತುಂಬಾ ಸಿವಿಯರ್ ಆಗಿ ಎಲೆಕ್ಟ್ರಿಕ್ ಶಾಕ್ ತರ ಒಂದು ಸೆನ್ಸೇಷನ್ ಇದೆ, ಪೇನ್ ಆಗ್ತಾ ಇದೆ. ಸೊ ಆತರ ಇದ್ದಾಗ ಅವರು ವೈದ್ಯರಲ್ಲಿ ಬಂದು ತೋರಿಸ್ಕೋಬೇಕಾಗಿದೆ. ಅವ್ರು ವೈದ್ಯರು ನಾವು ಟೆಸ್ಟ್ ಮಾಡಿ ಅವ್ರು ಯಾವ ರೀತಿ ಇದೆ, ಯಾವ್ದ್ರಿಂದ ತೊಂದರೆ ಬರ್ತಾ ಇದೆ, ಇದು ಒಂದು ಕ್ರಾನಿಕ್ ಪ್ರಾಬ್ಲಮ್ ಇಂದ ಬರ್ತಾ ಇದೆಯಾ ಅಥವಾ ಹೊಸದಾಗಿ ಏನಾರ ಬಂದಿದ್ಯಾ, ಬೇರೆ ತೊಂದರೆಗಳಿದ್ಯಾ ನೋಡಿ ಆಮೇಲೆ ಅದಕ್ಕೆ ಏನ್ ಬೇಕೋ ನಾವು ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಇನ್ನೊಂದು, ಇದೇ ರೀತಿಯಾಗಿ ನರಮಂಡಲಕ್ಕೆ ಆದಾಗೆ ಹಾರ್ಟ್ಗೂ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಇದೇ ಕ್ಲಾಟ್ಸ್ ನಮ್ಗೆ ಹಾರ್ಟ್ ಅಂದ್ರೆ ಕೊರೋನರಿ ಆರ್ಟರೀಸ್ ಅಲ್ಲೂ ಕೂಡ ಏನಾದ್ರು ಬ್ಲಾಕ್ಸ್ ಇವೆಲ್ಲ ಆದಾಗ ಸೊ ಹಾರ್ಟ್ ಅಟ್ಯಾಕ್ಸ್ ಆಗ್ತಕ್ಕಂಥದ್ದು, ಅಥವಾ ಅವ್ರಿಗೆ ಅರಿಥ್ಮಿಯಾಸ್ ಅಂದ್ರೆ ಹಾರ್ಟ್ ಬೀಟ್ ತುಂಬಾ ಇರೆಗ್ಯುಲರ್ ಆಗ್ತಕ್ಕಂಥದ್ದು. ಸೊ ಇವೆಲ್ಲಾನು ಕೂಡ ನಾವು ನೋಡ್ತೀವಿ. ಇನ್ನೊಂದು, ನಾವು ಮಯೋಕಾರ್ಡೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಚೆಸ್ಟ್ ಪೈನ್ ಬರುತ್ತೆ, ಅಂದ್ರೆ ಹಾರ್ಟ್ ಕವರಿಂಗ್ ಏನಿರುತ್ತೆ ಸೊ ಅದು ನಮ್ಗೆ ಇನ್ಫ್ಲಮೇಷನ್ ಆದಾಗ ಈ ಮಯೋಕಾರ್ಡೈಟಿಸ್ ಅಂತ ಆಗುತ್ತೆ. ಇದರಿಂದ ಕೂಡ ಚೆಸ್ಟ್ ಪೈನ್ ಕೂಡ ಬರೋದನ್ನ ನಾವು ನೋಡಿದೀವಿ. ಸೊ ಹಾಗಾಗಿ ಇವ್ರಿಗೆ ಯಾರಿಗೆ ಆಗ್ಲಿ ತುಂಬಾ ಸಿವಿಯರ್ ಆಗಿ ಚೆಸ್ಟ್ ಪೈನ್ ಬರ್ತಕ್ಕಂಥದ್ದು, ಅಥವಾ ಚೆಸ್ಟ್ ಪೈನ್ ಬಂದಾಗ ಅದು ಬ್ಯಾಕ್ ಅಂದ್ರೆ ಹಿಂದೆ ಬೆನ್ನಿಗೆ ಅದು ರೇಡಿಯೇಟ್ ಆಗೋದು, ಅಥವಾ ಕುತ್ತಿಗೆಗೆ ರೇಡಿಯೇಟ್ ಆಗ್ತಕ್ಕಂಥದ್ದು, ಅಥವಾ ಮೀಡಿಯಲ್ ಸೈಡ್ ಆಫ್ ದಿ ಆರ್ಮ್ ಅಂತೀವಿ ನಾವು, ಕೈ ಇಲ್ಲಿ ಮೇಲ್ಗಡೆ ಮೀಡಿಯಲ್ ಸೈಡ್ಗೆ ಅದು ರೇಡಿಯೇಟ್ ಆಗ್ತಕ್ಕಂಥದ್ದು, ಅಥವಾ ಬೆರಳುಗಳು ಸ್ವಲ್ಪ ಜೋಮ್ ಬರೋದು, ಅಥವಾ ಸ್ವೆಟ್ಟಿಂಗ್ ಆಗ್ತಕ್ಕಂಥದ್ದು. ಸೊ ಇವೆಲ್ಲ ಆದಾಗ ಇಮಿಡಿಯೇಟ್ ಆಗಿ ವೈದ್ಯರಲ್ಲಿ ಬಂದವರು ತೋರಿಸ್ಕೋಬೇಕು. ಆಗ್ಲೇ ಆಂಜಿನಪ್ಪ ಸರ್ ಹೇಳ್ತಾ ಇದ್ರು, ನಾವೀಗ ರೂಟೀನ್ ಏನ್ ಜನರಲ್ ಚೆಕಪ್ ಏನಿದೆ ನಾವು 40 ವಯಸ್ಸು ಆದ್ಮೇಲೆ ಅಡ್ವೈಸ್ ಮಾಡ್ತಾ ಇದ್ವಿ. ಆದ್ರೆ ಈಗ ಒಂದು ಸಲ ಅವರ ರೂಟೀನ್ ಒಂದು ಚೆಕಪ್ ಒಂದು 25 ವರ್ಷಕ್ಕೆ ಮಾಡಿಸ್ಕೊಂಡ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಬೇರೆ ಇನ್ನೇನಾದ್ರು ತೊಂದರೆಗಳಿದ್ರೆ ಅಲ್ಲಿ ಗೊತ್ತಾಗತ್ತೆ. ಒಂದು ECG ಇರ್ಬೋದು, ಒಂದು ಕಾಮನ್ ಬ್ಲಡ್ ಟೆಸ್ಟ್ ಇರ್ಬೋದು, ಸೊ ಎಕ್ಸ್ರೇ, ಸೊ ಇಂಥವೆಲ್ಲ ಮಾಡ್ಕೊಂಡು
ಮಾಡಿಕೊಂಡು ಏನಾದ್ರು ಅವಶ್ಯಕತೆ ಇದ್ರೆ ಇನ್ನು ಹೈಯರ್ ಟೆಸ್ಟ್ ಹೋಗ್ಬೋದು. ಒಂದು ಬೇಸಿಕ್ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡ್ರೆ ಗೊತ್ತಾಗತ್ತೆ. ಎಸ್ಪೆಷಲಿ ಸಾಕಷ್ಟು ಜನ ಏನಾಗುತ್ತೆ, ಈ ಎಕ್ಸರ್ಸೈಸ್ ಮಾಡುವಾಗ ಅಥವಾ ವಾಕಿಂಗ್ ಮಾಡೋದಿರ್ಬೋದು, ಜಿಮ್ಗೆ ಹೋಗ್ತಕ್ಕಂಥದ್ದಿರ್ಬೋದು, ಯಂಗ್ಸ್ಟರ್ಸ್ ಸುಮಾರು ಜನ ಅವರ ಬಾಡಿ ಲೆವೆಲ್ ಯಾವ ರೀತಿ ಇದೆ, ಅವರ ಸ್ಟ್ರೆಂತ್ ಆಗ್ಲಿ ಸ್ಟಾಮಿನಾ ಆಗ್ಲಿ ಎಷ್ಟಿದೆ ಯೂಶಲಿ ಗೊತ್ತಾಗಲ್ಲ. ಎಷ್ಟೋ ಜನ ನಾವು ನೋಡಿದ್ವಿ, ಜಿಮ್ಗೆ ಹೋಗಿ ಎಕ್ಸರ್ಸೈಸ್ ಮಾಡುವಾಗ ಸಡನ್ ಆಗಿ ಅಲ್ಲಿ ಕೊಲಾಪ್ಸ್ ಆಗಿ ಬೀಳೋದು, ಇವನ್ನೆಲ್ಲ ನಾವು ನೋಡಿದ್ವಿ. ಸೊ ಇದೆಲ್ಲ ಮೇನ್ ರೀಸನ್ ಏನು ಅಂತಂದ್ರೆ ಅವರ ಬಾಡಿನಲ್ಲಿ ಅವ್ರಿಗೆ ಯಾವ ರೀತಿಯಾಗಿದೆ ಅಥವಾ ಏನ್ ತೊಂದರೆ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಒಂದು ಬೇಸಿಕ್ ಒಂದು ರುಟೀನ್ ಚೆಕಪ್ ಅನ್ನ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತಾನೆ ಹೇಳ್ತೀವಿ. ವೆಲ್ ಸರ್ ವೀಕ್ಷಕರೇ ಗಮನಿಸ್ತಾ ಇರ್ಬೋದು, ಡಾಕ್ಟರ್ ಪವನ್ ಕುಮಾರ್ ಅವರು ಹೇಳ್ತಾ ಇದ್ರು, ಮನುಷ್ಯ ಎಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಆತನ ಆರೋಗ್ಯದ ವಿಚಾರವಾಗಿ. ಎಷ್ಟೋ ಜನ ನೆಗ್ಲಿಜೆನ್ಸಿಯಿಂದ ಅವರ ಪ್ರಾಣವನ್ನೇ ಕಳ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಮನುಷ್ಯನ ಬೇಜವಾಬ್ದಾರಿತನ ಕಂಡು ಬರ್ತಾ ಇದೆ. ಕೊರೋನಾವನ್ನ ಮರೆತು ಬದುಕುವಂತ ಕಾಲದ ಘಟ್ಟದಲ್ಲಿ ನಾವಿದ್ದೀವಿ. ಯಾಕಂತ ಹೇಳಿದ್ರೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಜನ ಅನುಭವಿಸಿದಂತ ಕಷ್ಟ ಸಂಕಷ್ಟಗಳ ವಿಚಾರವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ. ಅದೆಷ್ಟೋ ಜನ ತಮ್ಮವರನ್ನ ಕಳೆದುಕೊಂಡ್ರು. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅಂತ ಪರಿಸ್ಥಿತಿ ಮನುಷ್ಯ ಕುಲಕ್ಕೆ ಇನ್ನು ಮುಂದೆ ಬರಬಾರ್ದು ಎನ್ನುವುದಾಗಿ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಡಾಕ್ಟರ್ ಅಂಜನಪ್ಪ ಸರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಕೊರೋನಾವನ್ನ ಮರೆತು ಬದುಕುವಂತ ಕಾಲಘಟ್ಟದಲ್ಲಿದ್ದೀವಿ. ಮುಖ್ಯವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಬೇಕು? ನಾವು ಕೊರೋನಾ ಸಂದರ್ಭದಲ್ಲೂ ಕೇಳಿದಿದೆ, ಇಮ್ಯುನಿಟಿ ಪವರ್ ಬೇಕು ಅಂತೇಳಿ. ಆ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್. ಸಂಪಾತಿ ಇದು ಬಹಳ ಇಂಪಾರ್ಟೆಂಟ್. ಆ್ಯಕ್ಚುಲಿ ಕೋವಿಡ್ ವಾಸ್ ಎ ಪ್ಯಾಂಡಮಿಕ್ ಡಿಸೀಸ್. Okay. ನಮ್ಮ ಭಾಷೆಯಲ್ಲಿ ಪಾದ ನಾವು ಯೂಸ್ ಮಾಡ್ತೀವಿ. ಪ್ಯಾಂಡಮಿಕ್ ಡಿಸೀಸ್ ಬರೋದು 30ರಿಂದ 35 ವರ್ಷ ಹಿಂದೆ ಇನ್ಫ್ಲೂಯೆನ್ಸಾ ಬಂದು ಅರ್ಧ ಯುರೋಪನ್ನು ಮಲಗಿಸ್ಬಿಟ್ಟಿತ್ತು. ಅದಾದಮೇಲೆ ಈ ಕೋವಿಡ್ ಒಂದು ಪ್ಯಾಂಡಮಿಕ್ ಬಂದೋಗಿದೆ. ಐ ಡೋಂಟ್ ಥಿಂಕ್ ಆಗಿನಾಗೆ ನಿಮಗೆ ಎಂಡೆಮಿಕ್ ಕಾಯಿಲೆ ಬರ್ಬೋದೇ ಹೊರತು ಆ ರೀತಿಯ ಪ್ಯಾಂಡಮಿಕ್ ಬರೋದಿಲ್ಲ. ಬಟ್ ನೀವು ಹೇಳ್ದಂಗೆ ಮನುಷ್ಯ ತನ್ನ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಇಟ್ಕೊಂಡ್ರೆ ಅನೇಕ ಕಾಯಿಗಳನ್ನ ಎದುರಿಸ್ಬೋದು ಅವನೇನೆ. ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಈ ಇಮ್ಯೂನ್ ಸಿಸ್ಟಮ್ ಅಂದರೆ ಏನಂದರೆ ಭಾಳ ಜನಕ್ಕೆ ಕನ್ಫ್ಯೂಷನ್. ಇಟ್ಸ್ ಅನ್ ಇನ್ಬಿಲ್ಟ್ ಸಿಸ್ಟಮ್. ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇದ್ದಾರೆ, WBCs, ಬೋನ್ ಮ್ಯಾರೋ ಇದೆ, ಅದನ್ನು ಉತ್ಪತ್ತಿ ಮಾಡಲಿಕ್ಕೆ ಲಿವರ್ ಇದೆ. ಆಲ್ ದೀಸ್ ಆರ್ಗನ್ಸು ನಮ್ಮ ಆರೋಗ್ಯವನ್ನು ಚೆನ್ನಾಗಿ, ತುಂಬ ಜನ ಕ್ವಶನ್ ಕೇಳೋದು, ಇಮ್ಯೂನ್ ಸಿಸ್ಟಮ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಡಾಕ್ಟ್ರೆ? ವೆರಿ ಸಿಂಪಲ್. ಹಿರಿಯರು ಹೇಳಿದ ಮಾತು, ಊಟ ಬಲ್ಲವನಿಗೆ ರೋಗವಿಲ್ಲ. ಇವತ್ತಿನ ಅನೇಕ ಕಾಯಿಲೆಗಳಿಗೆ ಈ ಫುಡ್ಡಿನಲ್ಲಿ ಅವ್ಯವಸ್ಥೆ, ಜಂಕ್ ಫುಡ್ಗಳು ಜಾಸ್ತಿ ತಿನ್ನೋದು, ಪೌಷ್ಟಿಕ ಆಹಾರಗಳಿಲ್ಲ. ಅದಕ್ಕೆ ನಾನು ಭಾಳ ಸಾರಿ ಸರಳವಾಗಿ ಹೇಳ್ತೀನಿ, ಅಮ್ಮ ಮಾಡಿದ್ದ ಅಡುಗೆನ ಹೊಟ್ಟೆ ತುಂಬ ಉಣ್ಣಪ್ಪ, ಹೆಂಡತಿ ಮಾಡಿದ್ದ ಅಡುಗೆನ ಖುಷಿಯಿಂದ ಉಣ್ಣಪ್ಪ ಅಂತೀವಿ. ಸೀಸನಲ್ ಫ್ರೂಟ್ಸು, ವೆಜಿಟೇರಿಯನೋ ನಾನ್ ವೆಜಿಟೇರಿಯನೋ ಕರೆಕ್ಟ್ ಟೈಮ್ಗೆ ಉಣ್ಣೋದನ್ನ ಒಂದು ಕಲ್ತ್ಕೊಂಡ್ರೆ. ಆಮೇಲೆ ಭಾಳ ಜನ ನೀರು ಕುಡಿಯಲ್ಲಪ್ಪ. ಓಕೆ, ಆನೆಸ್ಟ್ಲಿ ಹೇಳ್ತೇವೆ, ನಾವು 3 ಜನ ಸೇರಿ ಹೇಳ್ತೀವಿ, ಮನುಷ್ಯನಿಗೆ ವಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಚೆಚೆಗೆ ಈ ವಾಟ್ಸಪ್ ಯೂನಿವರ್ಸಿಟಿ ಏನಾಗ್ಬಿಟ್ಟಿದೆ ಅಂದರೆ ತಪ್ಪು ಮಾಹಿತಿ, ನಿಂತ್ಕೊಂಡು ನೀರು ಕುಡಿಬೇಡ, ಊಟ ಆದಮೇಲೆ 45 ನಿಮಿಷ ನೀರು ಕುಡಿಬೇಡ, ಈ ರೀತಿ ಅನೇಕ ತಪ್ಪು ಮಾಹಿತಿಗಳಿಂದ ಜನಗಳಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಅದರಿಂದ ಭಾಳ ಸಾರಿ ಹೇಳ್ತೀವಿ, ಒಬ್ಬ ಕನ್ಸರ್ನ್ ಸ್ಪೆಷಲಿಸ್ಟ್ ಹತ್ರ ಅವ್ರು ಹೇಳೋ ಮಾತುಗಳನ್ನ ಕೇಳಬೇಕು. ಇನ್ನು ಕೆಲವರು ಹೇಳ್ತಾರೆ ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಇಂಥದ್ದು ತಿನ್ನಬೇಕು, ಅವೆಲ್ಲ ಇಲ್ಲ. GIT ಸಿಸ್ಟಮ್ ಇಸ್ ಎ ವಂಡರ್ಫುಲ್ ವೆರಿ ಸ್ಮಾರ್ಟ್ ಸಿಸ್ಟಮ್ಮು. ನಾವು GITನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಹಂಗಾಗಿ ದಯವಿಟ್ಟು ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂದರೆ ಸ್ಮೋಕ್ ಮಾಡಬೇಡಿ, ಎಣ್ಣೆ ಹೊಡಿಬೇಡಿ, ಸೊಪ್ಪು ತರಕಾರಿಗಳು ತಿನ್ನಿ, ಹಣ್ಣು ತಿನ್ನಿ, ಪ್ರೋಟೀನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿನ ಒಂದು ಮೊಟ್ಟೆ ತಿನ್ನಿ, ಹಾಲು ಕುಡೀರಿ. ಅಲ್ಲೂ ಕೂಡ ಕಾಂಟ್ರವರ್ಸಿ ಶುರುವಾಗ್ಬಿಟ್ಟಿದೆ. ಹಾಲು ಕುಡಿಬೇಕೋ ಬೇಡೋ ಅನ್ನೋ ಮಟ್ಟಕ್ಕೆ ಡಿಸ್ಕಷನ್ಸ್ ನಡೀತಾ ಇರ್ತದೆ. ಅದರಿಂದ ನಾವು ಆ್ಯಸ್ ಕಾಮನ್ ಡಾಕ್ಟರ್ಸ್ ವಿತ್ ಕಾಮನ್ ಪೀಪಲ್ ಹೇಳೋದು, ದಯವಿಟ್ಟು ಊಟವನ್ನು ಸರಿಯಾಗಿ ಮಾಡೋದು ಕಲ್ತ್ಕೊಳ್ಳಿ, ನೀರು ಕುಡೀರಿ, ಸೀಸನಲ್ ಫ್ರೂಟ್ಸ್ ತಿನ್ನಿ, ಅವ ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಎಸ್ ಸರ್. ಡಾಕ್ಟರ್ ಪವನ್ ಸರ್, ನೋಡ್ತಾ ಇದ್ರಿ ಇಮ್ಯುನಿಟಿ ಪವರ್ ವಿಚಾರವಾಗಿ ಅಂಜನಪ್ಪ ಸರ್ ಹೇಳ್ತಾ ಇದ್ರು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಜನರು ಮಾಡ್ತಾ ಇರುವಂತ ನಿರ್ಲಕ್ಷ್ಯ, ನೆಗ್ಲಿಜೆನ್ಸಿ. ಅವರ ಆರೋಗ್ಯದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ಅವ್ರು ಏನ್ ತಿಂತಾ ಇದ್ರೆ ಅದ್ರ ಬಗ್ಗೆ ಕಾಳಜಿ ಇಲ್ಲ, ಹಾಗೇನೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಅದಕ್ಕಾಗಿಯೇ ರೋಗಗಳನ್ನ ಸಮಸ್ಯೆಗಳನ್ನ ಹತ್ತಿರ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಹೌದು, ನೀವ್ ಹೇಳಿದ್ ತುಂಬಾ ಕರೆಕ್ಟ್ ಆಗಿದೆ. ಯಾಕಂದ್ರೆ ಈ ಲೈಫ್ ಸ್ಟೈಲ್ ಕೋವಿಡ್ ಆದ್ಮೇಲೆ ತುಂಬಾ ಜನರ ಲೈಫ್ ಸ್ಟೈಲ್ ತುಂಬಾ ಬದಲಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಕೋವಿಡ್ ಲಾಕ್ ಡೌನ್, ಈ ವರ್ಕ್ ಫ್ರಮ್ ಹೋಮ್ ಸಾಕಷ್ಟು, ಆಮೇಲೆ ಮಕ್ಕಳಿಗೆಲ್ಲ ಈ ಇದ್ರಲ್ಲೇ ಮನೆಗಳಲ್ಲಿ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿ ಸುಮಾರು ಜನ ಈ ಗ್ಯಾಡ್ಜೆಟ್ಸ್ ಗಳಿಗೆ ಸಾಕಷ್ಟು ಒಂಥರ ಅಡಿಕ್ಷನ್ ಅಂತಾನೆ ಹೇಳ್ಬೇಕು.
ಈ ಗ್ಯಾಡ್ಜೆಟ್ಸ್ ಇಂದ ಹೊರಗಡೆನೆ ಬರ್ತಾ ಇಲ್ಲ ಮಕ್ಕಳು. ಸೊ ಹಾಗಾಗಿ ಹೊರಗಡೆ ನಾವು ಚಿಕ್ಕ ಮಕ್ಕಳಲ್ಲಿ ಏನಂದ್ರೆ ಆಟಕ್ಕೆ ಹೊರಗಡೆ ಹೋದ್ರೆ ಬೈದು ಹೊಡೆದು ಕರ್ಕೊಂಡ್ ಬರ್ತಾ ಇದ್ರು ಮನೆಗೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ತಾ ಇದ್ವಿ, ನಮ್ಗೆ ಟೈಮ್ ಕೊಟ್ಬಿಡ್ತಾ ಇದ್ರು ಇಷ್ಟರಲ್ಲಿ ಬರ್ಬೇಕು ಅಂತ. ಇವತ್ತಿನ ಮಕ್ಕಳಿಗೆ ನೋಡಿ, ನೀವು ಹೊರಗಡೆ ಹೋಗಿ ಅಂತ ದಬ್ಬುದ್ರೂ ಹೊರಗಡೆ ಆಟ ಆಡೋದಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಮಕ್ಕಳಲ್ಲಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಹಾಗೆ ಈ ಮಧ್ಯವಯಸ್ಕರಲ್ಲೂ ಅಷ್ಟೇ ಸಾಕಷ್ಟು ಜನ ಈ ಕೋವಿಡ್ ಲಾಕ್ ಡೌನ್ ಇದೆಲ್ಲ ಆದ್ಮೇಲೆ ವರ್ಕ್ ಫ್ರಮ್ ಹೋಮ್ ಇದರಲ್ಲಿ ತುಂಬಾ ಜನ ಈ ಸಾಫ್ಟ್ವೇರ್ ಇವರೆಲ್ಲ ಈ ಹೊರಗಡೆ ಓಡಾಡೋದೇ ಕಮ್ಮಿ ಆಗ್ಬಿಟ್ಟಿದೆ. ಅಂದ್ರೆ 24 ಗಂಟೆ ಯಾವಾಗ್ಲೂ ಕೂಡ ಲ್ಯಾಪ್ಟಾಪ್ ಇದು ಆನ್ ಸ್ಕ್ರೀನ್ ಇಟ್ಕೊಂಡು ಕೂತಿರ್ತಾರೆ. ಸೊ ಹಾಗಾಗಿ ಸುಮಾರು ಜನಗಳಲ್ಲಿ ಈ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಫಿಸಿಕಲ್ ಆಕ್ಟಿವಿಟಿನೇ ಇರೋದಿಲ್ಲ. ನಾನು ಸಜೆಸ್ಟ್ ಮಾಡೋದು ಡೈಲಿ ಅಟ್ಲೀಸ್ಟ್ 45 ನಿಮಿಷದಿಂದ 1 ಗಂಟೆಗಳ ಕಾಲ ವಾಕ್. ನೀವು ಬೇರೆ ಏನು ಮಾಡ್ಬೇಡಿ, ನಾರ್ಮಲ್ ಆಗಿ ಆರಾಮಾಗಿ ವಾಕಿಂಗ್ ಮಾಡಿ. ಬ್ರಿಸ್ಕ್ ವಾಕ್ ಮಾಡಕ್ಕಾದ್ರೆ ಬ್ರಿಸ್ಕ್ ವಾಕ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಓನ್ ಪೇಸ್ ಅಲ್ಲಿ ಯಾವ ಪೇಸ್ ಅಲ್ಲಿ ಆಗುತ್ತೋ ಅಷ್ಟು ಆರಾಮಾಗಿ ನೀವು ವಾಕಿಂಗ್ ಅನ್ನ ಮಾಡಿ. ಅಟ್ಲೀಸ್ಟ್ 1 ಗಂಟೆಗಳ ಕಾಲ ವಾಕ್ ಮಾಡಿದ್ರೆ ಸ್ಲೋ ಆಗಿ ಹೋದ್ರೂ ಕೂಡ 4 ಕಿಲೋಮೀಟರ್ಗಳನ್ನ ಕವರ್ ಮಾಡ್ಬೋದು. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಇದರ ಜೊತೆಗೇನೆ ನಾವು ಸೇವಿಸ್ತಕ್ಕಂತ ಆಹಾರ ಹಾಗೂ ನೀರು. ಈಗಾಗಲೇ ಆಂಜನಪ್ಪ ಅವರು ಸಾಕಷ್ಟು ಹೇಳಿದ್ದಾರೆ ಆಹಾರದ ಬಗ್ಗೆ. ನಾವು ಒಂದು ಹೈಜಿನಿಕ್ ಫುಡ್ ಹಾಗೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಬೇಕು. ನಾವು ಏನೇ ತೆಗೆದುಕೊಂಡ್ರು ಕೂಡ ನಮಗೆ ಸಾಕಷ್ಟು ಪ್ರೋಟೀನ್ಸ್ ಇರಬೇಕು, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಹಾಗೆ ನಮ್ಗೆ ಮಿನರಲ್ಸ್ ಮತ್ತೆ ವೈಟಮಿನ್ಸ್ ಇರಬೇಕು. ಸೊ ಇವೆಲ್ಲಾನು ನಾನು ಈಗ ಕಂಡಿದ್ದೀನಿ, ಕೆಲವರು ಕೀಟೋ ಡಯಟ್ ಅಂತ ಬರೀ ಎಣ್ಣೆ ಪದಾರ್ಥ ಬಿಟ್ಟು ಏನು ತಿನ್ನಲ್ಲ. ಆಮೇಲೆ ಊಟನ ತೀರಾ ಕಮ್ಮಿ, ಏನು ತಿನ್ನೋದೇ ಎಲ್ಲ ಸ್ಕಿಪ್ ಮಾಡೋದು, ಸರಿಯಾಗಿ ಟೈಮ್ ಸರಿಯಾಗಿ ತಿನ್ನಲ್ಲ. ಸೊ ಇವೆಲ್ಲ ಕೂಡ ಸಾಕಷ್ಟಾಗುತ್ತೆ. ನೀವ್ ಏನಂದ್ರೆ ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು, ಯಾವಾಗ್ಲೂ ಕೂಡ ಟೈಮ್ ಸರಿಯಾಗಿ ಊಟ ಮಾಡ್ಬೇಕು. ಸೊ ಕಮ್ಮಿನೇ ತಿನ್ನಿ, ಆದ್ರೆ ಜಾಸ್ತಿ ಟೈಮ್ ತಿನ್ನಿ. ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅನ್ನ ಸೇವಿಸ್ಬೇಕು. ಖಾಲಿ ಹೋಟೆಲ್ ಇದ್ದಷ್ಟು ಸುಮಾರು ಜನಕ್ಕೆ ಈಗಾಗಲೇ ನೋಡ್ತೀವಿ ಗ್ಯಾಸ್ಟ್ರಿಕ್, ಸರಿಯಾಗಿ ಆಗಲ್ಲ, ಈ ಮಲಬದ್ಧತೆ. ಸೊ ಇವೆಲ್ಲಾನು ಕೂಡ ಸುಮಾರು ಜನ ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ನೋಡ್ತೀವಿ. ಇವೆಲ್ಲ ಏನ್ ಗೊತ್ತಾ, ಒಂಥರ ಇವ್ರಿಗೆ ಸ್ಟ್ರೆಸ್ಗೆ ದೂಡುತ್ತೆ. ಸೊ ತುಂಬಾ ಚಿಕ್ಕ ವಯಸ್ಸಲ್ಲೇ ಸ್ಟ್ರೆಸ್ಗೆ ತುಂಬಾ ಜಾಸ್ತಿ ಒಳಪಟ್ಟಾಗ ಏನಾಗುತ್ತೆ, ಇದರ ಜೊತೆಗೆ ವರ್ಕ್ ಪ್ರೆಷರ್ ಕೂಡ. ಈಗ ಚಿಕ್ಕ ವಯಸ್ಸಲ್ಲೇ ನಾವು ಗಾಡಿ ತಗೋಬೇಕು, ಮನೆ ಮಾಡ್ಬೇಕು, ಇದ್ ಮಾಡ್ಬೇಕು, ಓವರ್ ಆಲ್ ಸ್ಟ್ರೆಸ್ ಎಲ್ಲ ತುಂಬಾ ಜಾಸ್ತಿ ಆದಾಗ ಈ ಹಾರ್ಟ್ ಅಟ್ಯಾಕ್ ಗಳಾಗೋದು, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಆಗೋದು, ಇವೆಲ್ಲಾನು ಕೂಡ ನಾವು ಇತ್ತೀಚಿನ ಸಮಾಜದಲ್ಲಿ ಜಾಸ್ತಿ ನೋಡ್ತಾ ಇದ್ವಿ. ಸೊ ಇವೆಲ್ಲಾನು ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಡೈಲಿ ಒಳ್ಳೆ ಆಹಾರವನ್ನ ಸೇವಿಸಿ, ನೀರನ್ನ ಚೆನ್ನಾಗಿ ಕುಡಿಬೇಕು. ಅಂದ್ರೆ ನೀರು ಏನಿಲ್ಲ ಅಂತಂದ್ರು ಡೈಲಿ 2 ರಿಂದ 3 ಲೀಟರ್ ಆರಾಮಾಗಿ ಶುದ್ಧವಾದ ಒಂದು ಚೆನ್ನಾಗಿ ಇವರು ಕಾಯಿಸಿ ಕುಡಿಬೇಕು. ಅಥವಾ ಎಲ್ಲಾದ್ರೂ ಇಂತ ಪರ್ಟಿಕ್ಯುಲರ್ ಇದೇ ಮಾಡ್ಬೇಕಂತಿರಲ್ಲ, ಚೆನ್ನಾಗಿರ್ತಕ್ಕಂಥ ನೀರು ಡೈಲಿ 2 ರಿಂದ 3 ಲೀಟರ್ಗಳಷ್ಟು ನೀರನ್ನ ಸೇವನೆ ಮಾಡ್ಬೇಕಾದ್ರೆ ಬಾಡಿ ಹೈಡ್ರೇಷನ್ ಚೆನ್ನಾಗಿದ್ರೆ ಸಾಕಷ್ಟು ಕಾಯಿಲೆಗಳು ಅವಾಯ್ಡ್ ಆಗುತ್ತೆ, ಸಾಕಷ್ಟು ಪ್ರಾಬ್ಲಮ್ಗಳು ಅವಾಯ್ಡ್ ಆಗುತ್ತೆ. ಹಾಗೂ ಒಳ್ಳೆ ಬ್ಯಾಲೆನ್ಸ್ ಡಯಟ್ ಅನ್ನ ಸೇವನೆಯನ್ನ ಮಾಡಿದ್ರೆ ಯೂಶಲಿ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಕಾಯಿಲೆಗಳು ಆದಷ್ಟು ಕಮ್ಮಿ ಬರ್ತವೆ, ಅಕಸ್ಮಾತ್ ಬಂದ್ರು ಕೂಡ ಬೇಗ ವಾಸಿ ಆಗ್ತವೆ. ಸೊ ಇದು ಪ್ರತಿಯೊಬ್ಬರು ಕೂಡ ಎಲ್ಲರ ಒಂದು ಲೈಫ್ ಸ್ಟೈಲ್ ಅನ್ನ ಮಾಡಿಫೈ ಮಾಡಿಕೊಂಡು ಒಳ್ಳೆ ಆಹಾರ ನೀರನ್ನ ಸೇವಿಸ್ಕೊಂಡು ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡು ತಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೋಬೇಕು. ಇದರ ಜೊತೆಗೆ ಟೈಮ್ ಸರಿಯಾಗಿ ಯಾರಿಗೆ ಕಾಯಿಲೆಗಳಿರ್ತಕ್ಕಂಥವ್ರು ವೈದ್ಯರಲ್ಲಿ ರೆಗ್ಯುಲರ್ ಆಗಿ ತಪಾಸಣೆ ಮಾಡಿಸಿ ಮಾತ್ರೆಗಳನ್ನ ತೆಗೆದುಕೋಬೇಕು. ಅದರ ಜೊತೆಗೇನೆ ಇನ್ ಕೇಸ್ ಯಾರಿಗೂ ಏನೂ ಇಲ್ಲ ಅದು ಕೂಡ ರೆಗ್ಯುಲರ್ ಆಗಿ ಯಾವಾಗ್ಲಾರು ಏನಾರ ತೊಂದರೆ ಇದೆಯಾ ಇಲ್ವಾ, ಏನಾರ ಒಂದು ಸಿಂಪ್ಟಮ್ಸ್ ಬಂದಾಗ ವೈದ್ಯರಲ್ಲಿ ಬಂದು ತೋರಿಸ್ಕೊಂಡು ಅವರ ಆರೋಗ್ಯವನ್ನ ಅವರು ಕಾಪಾಡ್ಕೋಬೇಕು. ಯಾಕಂದ್ರೆ ಆರೋಗ್ಯ ಒಂದಿದ್ರೆ ನಾವು ಏನನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಆರೋಗ್ಯ ಇಲ್ಲದೆ ಇದ್ರೆ ನಾವು ಸಾಕಷ್ಟು ಜನ ನೋಡ್ತೀವಿ, ಎಷ್ಟು ಜನ ಹ್ಯಾಂಡಿಕ್ಯಾಪ್ ಆಗ್ತಾರೆ. ಈಗ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳದೆ ಗ್ಯಾಂಗ್ರೀನ್ಗಳು ಹಾಕೊಂಡು ಕಾಲು ಮತ್ತೆ ಇವೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಎಷ್ಟೋ ಜನ ಆಂಪ್ಯುಟೇಷನ್ಗಳಾಗಿ ಎಷ್ಟು ಜನ ಕ್ರಿಪಲ್ ಆಗಿರ್ತಾರೆ. ಈ ಉಸಿರಾಟಕ್ಕೆ ತೊಂದರೆ ಜಾಸ್ತಿ ಆಯ್ತು, ಏನೇ ಒಂದು ಕೆಲಸ ಮಾಡ್ಬೇಕಂತಂದ್ರು ಏದುಸಿರು ಬರ್ತಕ್ಕಂಥದ್ದು, ಉಪ್ಸ ಬರ್ತಕ್ಕಂಥದ್ದು. ಸೊ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಅಂದ್ರೆ ನಮ್ಮ ಓವರ್ ಆಲ್ ಪ್ರೊಡಕ್ಟಿಂಗ್ ಇದು ನಮ್ಮ ಒಂದು ಕೆಪಾಸಿಟಿ ಏನಿರುತ್ತೆ ಸೊ ಅದು ಕಮ್ಮಿ ಆಗ್ಬಿಡುತ್ತೆ. ಸೊ ಇವ್ ಯಾವಾಗ ನಮ್ಮ ಒಂದು ದೇಹ ಆರೋಗ್ಯವಾಗಿರೋದಿಲ್ಲ, ನಾವು ಕೊಡ್ತಕ್ಕಂತ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು ಅಥವಾ ಯಾವುದೇ ಒಂದು ಮಾಡ್ತಕ್ಕಂತ ಕೆಲಸ ಇರ್ಬೋದು, ಸೊ ಯಾವುದು ಕೂಡ 100ಕ್ಕೆ 100ರಷ್ಟು ನಾವು ಸಮರ್ಪಕವಾಗಿ ಕೊಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮ್ಮ ಆರೋಗ್ಯವನ್ನ ಮೊದಲು ನಾವು ಕಾಪಾಡ್ಕೊಂಡು ನಾವು ಪ್ರತಿಯೊಂದು ನಾವು ಏನೇನು ಹೇಳಿದೀವಿ ಈಗ ಅದನ್ನ ಪಾಲಿಸ್ಕೊಂಡು ಭಯ ಬೀಳದೆ ಚೆನ್ನಾಗಿ ನಾವು ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಒಂದು
ಉತ್ತಮವಾದ ಒಂದು ಸಮಾಜವನ್ನ, ಒಂದು ನಮ್ಮ ಉತ್ತಮವಾದ ನಮ್ಮ ದೇಶನೂ ಕೂಡ ಒಂದು ಆರ್ಥಿಕತೆ ಇರ್ಬೋದು, ಯಾವುದೇ ಇರ್ಬೋದು, ನಾವು ಸೋಷಿಯಲಿ ಆಗ್ಲಿ ಎಕನಾಮಿಕಲಿ ಆಗ್ಲಿ ತುಂಬಾ ಬೆಳೆಯುವಂತ ಎಲ್ಲ ಅವಕಾಶಗಳು ಕೂಡ ಇರುತ್ತೆ. ಎಸ್ ವೀಕ್ಷಕರೇ, ಗಮನಿಸಿದ್ರಿ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವಿ. ಒಂದ್ ಕಡೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಇಂದ ನರಮಂಡಲದ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥದ್ದಾಗಿ ಒಂದು ರಿಪೋರ್ಟ್ ಹೇಳ್ತು. ಬಟ್ ತಜ್ಞ ವೈದ್ಯರು ಹೇಳಿದ್ರು ಯಾವುದೇ ಕಾರಣಕ್ಕೂ ನೀವು ಭಯ ಬೀಳಬೇಡಿ, ಯಾವುದೇ ಸಮಸ್ಯೆ ಆಗೋದಿಲ್ಲ. ಇಂಥ ಸಾವಿರ ಸಂಶೋಧನೆಗಳು ದೇಶಾದ್ಯಂತ ರಾಷ್ಟ್ರಾದ್ಯಂತ ನಡೀತಾನೆ ಇರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಎನ್ನುವಂಥದ್ದಾಗಿ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಡಾಕ್ಟರ್ ಪವನ್ ಕುಮಾರ್ ಅವರು, ಡಾಕ್ಟರ್ ವೆಂಕಟೇಶ್ ರಾವ್ ಅವರು, ಹಾಗೆಯೇ ಡಾಕ್ಟರ್ ಅಂಜನಪ್ಪ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಸಂಶೋಧನೆ ಸಾಕಷ್ಟು ನಡೀಬಹುದು, ಆದರೆ ನಾನಾಗಲೇ ಹೇಳ್ತಾ ಇದ್ದೆ, ವೈದ್ಯರು ಕೂಡ ಹೇಳ್ತಾ ಇದ್ರು, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಿ, ನಿರ್ಲಕ್ಷ್ಯ ಬೇಡ. ಪ್ರತಿನಿತ್ಯ ರುಟೀನ್ ಲೈಫ್ ಅಂತ ಇರುತ್ತೆ, ಸರಿಯಾದ ಆಹಾರ, ಉತ್ತಮ ಆಹಾರವನ್ನು ಸೇವಿಸಿ, ಹಾಗೆಯೇ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಸುರಕ್ಷಿತವಾಗಿರಿ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.